ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 619 ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಸುಮಾರು 870ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಅಮರ್ಸ್ ಕ್ಲಾಸಸ್ ಅಲ್ಲಿ ನೀವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ KAS 2024ರ ಪ್ರಿಲಿಮ್ಸ್ ಪರೀಕ್ಷೆಯ ಎರಡನೇ ಪೇಪರ್ ಅಂದ್ರೆ ಪೇಪರ್ 2ನ 23 ಸ್ಟೇಟ್ ಇಂಪಾರ್ಟೆನ್ಸ್ ಮೇಲಿನ ಪ್ರಶ್ನೆಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಹಿಂದೆ ಅಂದ್ರೆ ಕಳೆದ ವಿಡಿಯೋದಲ್ಲಿ ಕ್ಲಾಸ್ ನಂಬರ್ 618 ಅಲ್ಲಿ ಇದೇ ಒಂದು ಪೇಪರ್ 2 ಅಲ್ಲಿ ಬಂದಿದ್ದಂತಹ 20 ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಮೇಲಿನ ಅಂದ್ರೆ ಕರ್ನಾಟಕದ ಆಯವ್ಯಯ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲಿನ ಸುಮಾರು 20 ಪ್ರಶ್ನೆಗಳು ಬಂದಿತ್ತು. ಆ 20 ಪ್ರಶ್ನೆಗಳನ್ನ ಸೊ ಕಂಪ್ಲೀಟ್ ಡೀಟೇಲ್ಡ್ ಅನಾಲಿಸಿಸ್ ಮಾಡಿದ್ವಿ ಕ್ಲಾಸ್ ನಂಬರ್ 618ರಲ್ಲಿ. ಸೊ ಯಾರು ನೋಡಿಲ್ಲ ಹೋಗಿ ನೋಡಬಹುದು. ಇದು ಕ್ಲಾಸ್ ನಂಬರ್ 619 ಆಗುತ್ತೆ ಮತ್ತು ಅದೇ ಪ್ರಿಲಿಮ್ಸ್ ಪೇಪರ್ 2ನ 23 ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಂದಿದ್ವು. ಯಾವ್ಯಾವ ಪ್ರಶ್ನೆಗಳು ಮತ್ತು ಏನನ್ನ ನಾವು ತಿಳ್ಕೊಂಡಿದ್ವಿ, ನಮ್ಮ ವಿಡಿಯೋಗಳಲ್ಲಿ ಯಾವ್ಯಾವನ್ನ ಕವರ್ ಮಾಡಿದ್ವಿ, ನಿಮಗೆ ಎಷ್ಟು ಅನುಕೂಲ ಆಯ್ತು ಅನ್ನೋದನ್ನು ಕೂಡ ಇವತ್ತು ಡಿಸ್ಕಷನ್ ಮಾಡ್ತೀವಿ. ಮತ್ತೊಮ್ಮೆ ಕಳೆದ ವಿಡಿಯೋದಲ್ಲಿ ಹೇಳಿದಂತೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಕೇವಲ ಕೀ ಆನ್ಸರ್ಗೋಸ್ಕರ ನೋಡಕ್ ಹೋಗ್ಬೇಡಿ. ಕೀ ಆನ್ಸರ್ಗಳನ್ನ KPSC ಈಗ ಆಲ್ರೆಡಿ ರಿಲೀಸ್ ಮಾಡಿದೆ. ಸೊ ಹಾಗಾಗಿ ಕೀ ಆನ್ಸರ್ ನೋಡೋಂತ ಅವಶ್ಯಕತೆ ಇಲ್ಲ. ಎಕ್ಸ್ಪ್ಲನೇಷನ್ ಅಂದ್ರೆ ಮುಂದಿನ ಪರೀಕ್ಷೆಗಳಿಗೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದಾವೆ, ನಮ್ಮ ಪ್ರಿಪರೇಷನ್ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಹೇಳ್ತಕ್ಕಂತ ಪ್ರಯತ್ನವಾಗುತ್ತೆ ಒಂದ್ ಕಡೆ. ಓಕೆ, ಮತ್ತು ಕೀ ಆನ್ಸರ್ ಬಿಟ್ಟಿರೋದ್ರಿಂದ ಅವುಗಳನ್ನ ಪರಿಗಣನೆಗೆ ತೆಗೆದುಕೊಂಡೇ ಈ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಕ್ಕಂಥದ್ದು ಅಂತ ಮತ್ತೊಮ್ಮೆ ನಿಮಗೆ ಹೇಳ್ತಾ ಸೊ ಲೆಟ್ಸ್ ಮೂವ್ ಆನ್. KAS 2024 ಪ್ರಿಲಿಮ್ಸ್ ಪೇಪರ್ 2 ಡಿಸ್ಕಷನ್ ಆಗುತ್ತೆ. ನಾನು ಅಮರೇಶ್ ಪೋತಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಜೊತೆಗೆ ಹೊಸದಾಗಿ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ವಾಟ್ಸ್ಆಪ್ ಚಾನಲ್ ಕೂಡ ಮಾಡಿದ್ದೀನಿ. ಸೊ ಅದರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗ್ಬೋದು. ಮತ್ತು ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥವ್ರಿಗೆ ಕಿರು ಪರಿಚಯ ಕೂಡ ಇದೆ. ಸೊ KAS ಪೇಪರ್ ಹೆಂಗ್ ಬಂದಿದೆ ಅಂತ ನೋಡ್ತಾ ಇರ್ತಕ್ಕಂಥವ್ರು ಕೂಡ ಬಂದಿರ್ತಾರೆ ಹೊಸದಾಗಿ. ಕೆಲವೊಬ್ಬರಿಗೆ 870 ವಿಡಿಯೋಸ್ ಆದ್ರೂ ಕೂಡ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಚಾನಲ್ ಇದೆ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರಲ್ಲ, ಅಂತವ್ರು ಕೂಡ ಇರ್ತೀರ. ಅವರಿಗೆ ಒಂದಷ್ಟು ಕಿರು ಪರಿಚಯ. ನಮ್ಮ ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಂದಾಗಿರ್ತಕ್ಕಂತಹ PSAT ಬೆಂಗಳೂರಿಂದ ಇಂಜಿನಿಯರಿಂಗ್ ಪದವಿ ಮತ್ತು ದೇಶದಲ್ಲಿ ಮೊಟ್ಟ ಮೊದಲ IIT ಆಗಿರ್ತಕ್ಕಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ವೆಸ್ಟ್ ಬೆಂಗಾಲ್ನಿಂದ ಸ್ನಾತಕೋತ್ತರ ಪದವಿ. ಜೊತೆಗೆ ಈ ಪರೀಕ್ಷೆಯನ್ನು KAS ಪರೀಕ್ಷೆ ಇದೆ, ಇದೇ ರೀತಿಯ ಪರೀಕ್ಷೆಯನ್ನ ಏಕೈಕ ಪ್ರಯತ್ನದಲ್ಲಿ ಒಂದೇ ಪ್ರಯತ್ನದಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಕ್ಕಂಥ ಅನುಭವವೂ ಕೂಡ ಇದೆ. ಸೊ ಅದಾದ ನಂತರ ಮತ್ತೆ ಯಾವುದು KASಗೆ ಅಪ್ಲೈ ಮಾಡಿಲ್ಲ ಅನ್ನೋದು ಕೂಡ ತಿಳ್ಕೊಳ್ಳಿ. ಸೊ ಜೊತೆಗೆ ಬೇರೆ ಬೇರೆ ಪರೀಕ್ಷೆಗಳನ್ನು ಕೂಡ ಕ್ಲಿಯರ್ ಮಾಡಿರ್ತಕ್ಕಂಥ ಅನುಭವದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಪಾಠಗಳನ್ನು ಉಣಬಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನು ಪೇಪರ್ ಅಲ್ಲಿ ಯಾವ ರೀತಿಯಾಗಿ ಎಷ್ಟೆಷ್ಟು ಪ್ರಶ್ನೆಗಳು ಬರಬೇಕಾಗಿತ್ತು, ಎಷ್ಟು ಬಂದಿದೆ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ಈಗ ಆಲ್ರೆಡಿ ಹೇಳಿದ್ದೀನಿ. ಸೊ ಪೇಪರ್ ಟ್ರೆಂಡ್ ಅನಾಲಿಸಿಸ್ ಇದೆ. ಸೊ ಯಾವ ವಿಚಾರ ಪೇಪರ್ 1 ಅಲ್ಲಿ ಎಷ್ಟು ಬಂದಿದ್ದಾವೆ ಮತ್ತು ಪೇಪರ್ 2 ಅಲ್ಲಿ ಎಷ್ಟು ಬಂದಿದ್ದಾವೆ ಅಂತ ಒಂದು ಸ್ಕ್ರೀನ್ ಶಾಟ್ ನ ತೆಗೆದುಕೊಳ್ಳಿ. ಜೊತೆಗೆ ನಾನು ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಬೋದು. ಈಗ ಬೇರೆ ಬೇರೆ ವಿಡಿಯೋಸ್ ಇದಾವೆ, ಎಲ್ಲವೂ ಕೂಡ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ನಾಲೆಜ್ ಅನ್ನ, ಕ್ವಶನ್ಸ್ ಅನ್ನ ತಂದು ಕೊಡ್ತಕ್ಕಂಥ ವಿಡಿಯೋಸ್ ಆಗ್ತವೆ ಅಂತ ಹೇಳ್ತಾ ನೋಡಿ ನಿಮ್ಮ ನಾಲೆಜ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಆಗಸ್ಟ್ 27, 2024ರ KAS ಪ್ರಿಲಿಮ್ಸ್ ಪೇಪರ್ ಏನಿದೆ ಪೇಪರ್ 2ನ ಡಿಸ್ಕಷನ್ ಮಾಡ್ತಾ ಇದೀವಿ. ವರ್ಷನ್ ಕೋಡ್ Q ಆಗುತ್ತೆ ಮತ್ತು ವಿಷಯ ಸಂಕೇತ 579 ಅಂತ ಹೇಳ್ತಾ ಇನ್ಸ್ಟ್ರಕ್ಷನ್ಸ್ ನ ನೀವೇ ಓದಿ. ಇಲ್ಲಿ 23 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು, ಅದರಲ್ಲಿ ಮೊದಲನೇ ಪ್ರಶ್ನೆ 29ನೇ ಪ್ರಶ್ನೆಯಲ್ಲಿ ಬಂದಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜಲವಿದ್ಯುತ್ ಯೋಜನೆ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಐಡಲ್ ಪವರ್ ಪ್ರಾಜೆಕ್ಟ್ ಆಫ್ ದ ಕರ್ನಾಟಕ? ನೋಡಿ, ಕದ್ರಾ ಪವರ್ ಹೌಸ್, ನಾಗ್ಜರಿ ಪವರ್ ಹೌಸ್, ಕೊಡಸಳ್ಳಿ ಪವರ್ ಹೌಸ್ ಮತ್ತು ಯರಮರಸ್ ಪವರ್ ಹೌಸ್ ಅಂತ 4 ಕರ್ನಾಟಕದ ಪವರ್ ಪ್ಲಾಂಟ್ ಗಳನ್ನೇ ಕೊಟ್ಟಿದ್ದಾರೆ. ಆದ್ರೆ ಪ್ರಶ್ನೆಯಲ್ಲಿ ಏನಿದೆ, ಜಲವಿದ್ಯುತ್ ಯೋಜನೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದು ಜಲವಿದ್ಯುತ್ ಯೋಜನೆ ಅಲ್ಲ? ಸೊ ಕದ್ರಾ, ನಾಗ್ಜರಿ, ಕೊಡಸಳ್ಳಿ ಮೊನ್ನೆ ತಾನೇ ಡಿಸ್ಕಷನ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಸದ್ಯಕ್ಕೆ ಆನ್ಸರ್ ಇದಕ್ಕೆ 29ಕ್ಕೆ 4, ಕೀ ಆನ್ಸರ್ ಅಲ್ಲೂ 4, ನಾವು ಹೇಳ್ತಾ ಇರೋದು ಕೂಡ 4. ಜುಲೈ 2024 ಪಾರ್ಟ್ 9 ಡಿಸ್ಕಷನ್ ಮಾಡಿದ್ವಿ, ಕ್ಲಾಸ್ ನಂಬರ್ 601. ನಾನಿಲ್ಲಿ ಯಾವ ಯಾವ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಅಂತ ಸಾಧ್ಯ ಆದಷ್ಟು ಹೇಳ್ತಾ ಹೋಗಿದ್ದೀನಿ. ಸೊ ಕ್ಲಾಸ್ ನಂಬರ್ 601 ಜುಲೈ 2024 ಪಾರ್ಟ್ 9 ಬಗ್ಗೆ ಮಾತಾಡ್ಬೇಕಾದ್ರೆ, ಜೊತೆಗೆ ಕ್ಲಾಸ್ ನಂಬರ್ 29 ಅಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಗಳು, ಕೃಷ್ಣಾ ನದಿ, ಕಾವೇರಿ ನದಿ, ಕ್ಲಾಸ್ ನಂಬರ್ 30
ಕರ್ನಾಟಕ ನದಿ ವ್ಯವಸ್ಥೆಗಳ ಮೇಲೆ 2ನೇ ಭಾಗ. ಯಾರು ನೋಡಿಲ್ಲ ಹೋಗಿ ನೋಡಬಹುದು. ಸೊ ಈಗ ಜುಲೈ 2024 ಪಾರ್ಟ್ 9 ಅಲ್ಲಿ ಮಾತಾಡಬೇಕಾದ್ರೆ ಮುಂದಿನ 7 ವರ್ಷಗಳಲ್ಲಿ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನ ಕರ್ನಾಟಕ ಸರ್ಕಾರ ಹಾಕೊಂಡಿದೆ ಅಂತ ಹೇಳ್ತಾ, ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ, ನೋಡಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಆದ್ರೆ ಯಾವಾಗ್ಲೂ ನಾನು ಏನ್ ಮಾಡ್ತೀನಿ, ಅದರ ಹಿಂದೆ ಮುಂದೆ ಸುತ್ತಮುತ್ತ ಸಾಕಷ್ಟು ವಿಚಾರಗಳನ್ನ ತಂದು ಕೊಟ್ಟಾಗ ಯಾವುದೋ ಮೂಲದಿಂದ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಾಗ ಅಥವಾ ಪ್ರಶ್ನೆ ಪತ್ರಿಕೆಯನ್ನ ನೀವೇನು ಎಕ್ಸಾಮ್ ಅಲ್ಲಿ ಬರೆಯುವಾಗ ಸಾಕಷ್ಟು ಯೂಸ್ಫುಲ್ ಆಗುತ್ತೆ. ನೋಡಿ, ಇಲ್ಲಿ ಯಾವುದೋ ನಾಲೆಜ್ ನಿಮ್ಗೆ ಇಲ್ಲಿ ಯೂಸ್ಫುಲ್ ಆಗಿರಬಹುದು ಅಲ್ವಾ? ಕಮೆಂಟ್ ಮೂಲಕ ತಿಳಿಸಿದಿರಿ, ಇಮೇಲ್ ಮೂಲಕ ತಿಳಿಸಿದಿರಿ. ಹಾಗಾದ್ರೆ ಏನ್ ಹೇಳಿದ್ದೆ ನಾನು ಈ ಪ್ರಶ್ನೆಯನ್ನು ಹೇಳ್ಬೇಕಾದ್ರೆ ಅಂದ್ರೆ, ನೋಡಿ, ಹೈಡ್ರೋ ಪವರ್ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ ಕರ್ನಾಟಕದಲ್ಲಿ, ಥರ್ಮಲ್ ಪವರ್ ಪ್ಲಾಂಟ್ ಗಳಿಂದ ಎಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳ್ತಾ ಕರ್ನಾಟಕದಲ್ಲಿರ್ತಕ್ಕಂತಹ 3 ಥರ್ಮಲ್ ಪವರ್ ಸ್ಟೇಷನ್ಸ್ ಯಾವ್ಯಾವು ಅಂತ ಹೇಳಿದ್ವಿ. ರಾಯಚೂರು, ಬಳ್ಳಾರಿ, ಯರಮರಸ್ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಶಕ್ತಿನಗರ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೊ YTPS ಅಂತ ಕರಿತೀವಿ ಒಂದ್ ಕಡೆ. ಓಕೆ, ಹಾಗಾದ್ರೆ ಥರ್ಮಲ್ ಪವರ್ ಸ್ಟೇಷನ್ ಯಾವುದು ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ ಆಗುತ್ತೆ. ಇಟ್ಸ್ ನಾಟ್ ಎ ಐಡಲ್ ಪವರ್ ಪ್ರಾಜೆಕ್ಟ್. ಅದಕ್ಕೋಸ್ಕರ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜಲವಿದ್ಯುತ್ ಯೋಜನೆ ಅಲ್ಲ ಅಂದ್ರೆ ಅದು ಯರಮರಸ್ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಹಾಗಾದ್ರೆ ಕದ್ರಾ, ನಾಗ್ಜರಿ, ಕೊಡಸಳ್ಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ನೇ ಇಲ್ವಾ? ನೋಡೋಣ. ಹಾಗೆ ಮುಂದೆ ಹೇಳ್ತಾ ಇಲ್ಲಿ ನಾಗ್ಜರಿ ಇದೆ, ಕದ್ರಾ ಇದೆ, ಕೊಡಸಳ್ಳಿ ಕೂಡ ಇದೆ. ಓಕೆ, ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಸಾಕಷ್ಟು ಮಾತಾಡಿದ್ದೀನಿ. ಕಾಳಿ ನದಿ ಜಲವಿದ್ಯುತ್ ಯೋಜನೆಗಳು ಅಂತ ಬಂದಾಗ ಒಟ್ಟು 5 ಜಲಾಶಯಗಳು, 4 ವಿದ್ಯುತ್ ಉತ್ಪಾದನಾ ಕೇಂದ್ರಗಳು, 1255 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಅಂತ ಹೇಳ್ತಾ ಸೂಪರ್ ಡ್ಯಾಮ್, ನಾಗ್ಜರಿ, ಕೊಡಸಳ್ಳಿ, ಕದ್ರಾ ಡ್ಯಾಮ್ ಅವು ಎಲ್ಲಿ ಬರ್ತವೆ ಅಂತ ಕೂಡ 8 ರಿಂದ 10 ಬಾರಿ ಹೇಳಿದ್ದೀನಿ ವಿಡಿಯೋಗಳಲ್ಲಿ. ಸೊ ಬೇರೆ ಬೇರೆ ವಿಚಾರಗಳನ್ನು ಕೂಡ ಮಾತಾಡಿದ್ದೀನಿ. ಮತ್ತೆ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಈಗ ಸದ್ಯ ಎಲ್ಲೆಲ್ಲಿ ಡಿಸ್ಕಷನ್ ಮಾಡಿದ್ವಿ ಮತ್ತು ಉತ್ತರ ಏನು ಅಂತ ಹೇಳ್ತಾ ಮುಂದೆ ಹೋಗೋಣ. ನಿಮಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಹೋಗಿ ನೋಡಿ. ಯಾವುದು? ಜುಲೈ 2024 ಪಾರ್ಟ್ 9 ಕ್ಲಾಸ್ ನಂಬರ್ 601. ಇಲ್ಲ ಸರ್ ಇನ್ನೂ ನದಿ ವ್ಯವಸ್ಥೆ ಬಗ್ಗೆ ಬೇಕು ಅಂದ್ರೆ ಕ್ಲಾಸ್ ನಂಬರ್ 29, ಕ್ಲಾಸ್ ನಂಬರ್ 30. ಸಾಧ್ಯ ಇದ್ರೆ ಹೋಗಿ ನೋಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾಕಷ್ಟು ಡೀಟೇಲ್ಸ್ ಇದೆ. ಇದರ PDF ಅನ್ನು ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ. ಸೊ ಹೋಗಿ ನೋಡಬಹುದು. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್. ಈಗ ಆಲ್ರೆಡಿ ಕ್ಲಾಸ್ ನಂಬರ್ 680 ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಮೇಲೆ ಏನ್ ಡಿಸ್ಕಷನ್ ಮಾಡಿದ್ದೀನಿ ಅದನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಹೋಗಿ ನೋಡಬಹುದು. ಇನ್ನು 30 ಪ್ರಶ್ನೆ ಕೂಡ ಕರೆಂಟ್ ಅಫೇರ್ಸ್ ಮೇಲೆ ಇತ್ತು. ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯು ತೋಳಗಳಿಗಾಗಿ ಅಭಯಾರಣ್ಯವನ್ನ ರಚನೆ ಮಾಡಲು ಅನುಮೋದನೆ ನೀಡಿದೆ? ತೋಳಗಳಿಗಾಗಿ ಅಂದ್ರೆ ವೂಲ್ಫ್ ಸ್ಯಾಂಚುರಿ ಎಲ್ಲಿ? ಬಂಕಾಪುರ, ಎಡಹಳ್ಳಿ, ಕಪ್ಪತ್ತಗುಡ್ಡ, ತಿಮ್ಲಾಪುರ ಅಂದ್ರೆ ಸೊ ಬಂಕಾಪುರ ಸರಿಯಾದ ಉತ್ತರ. ಇದನ್ನ ಡಿಸ್ಕಷನ್ ಮಾಡಿದ್ವಾ? ಸೊ ಕ್ಲಾಸ್ ನಂಬರ್ 520 ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 7 ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಪರಿಸರ, ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಎನ್ನುವ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ವಿ. ಕರ್ನಾಟಕ ರಾಜ್ಯದ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಯಾವ್ದಾದ್ರ ವಿಸ್ತೀರ್ಣ ಯಾವುದು ಅಂತ ಕ್ವಶನ್ ನಂಬರ್ 4 ಹಾಕಿ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಮಾತಾಡ್ತಾ ಜೊತೆಗೆ ಯಾವ ರಾಷ್ಟ್ರೀಯ ಉದ್ಯಾನವನಗಳು ಇದಾವೆ ಕರ್ನಾಟಕದಲ್ಲಿ, ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂತಹ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವ್ಯಾವು, ಅದ್ರ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂತಹ ಒಟ್ಟು ವನ್ಯಜೀವಿ ಧಾಮಗಳು ಯಾವ್ಯಾವು, ಯಾವ ವರ್ಷ, ಯಾವ ಜಿಲ್ಲೆ, ಎಷ್ಟು ವಿಸ್ತೀರ್ಣ ಅಂತ ಹೇಳ್ತಾ ಕೊನೆಗೆ 36ನೇಯ ವನ್ಯಜೀವಿ ಧಾಮ ಬಂಕಾಪುರ ತೋಳ ವನ್ಯಜೀವಿ ಧಾಮ ಕೊಪ್ಪಳ ಜಿಲ್ಲೆ 2023ರಲ್ಲಿ ಅನುಮೋದನೆಗೊಂಡಿದೆ 3.32 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಅಂತ ಹೇಳ್ತಾ, ಜೊತೆಗೆ ಹೊಸ ವನ್ಯಜೀವಿ ಧಾಮಗಳ ಘೋಷಣೆ ಎನ್ನುವ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಆ ಮೂಲಕ ರಾಜ್ಯದ ಮೊದಲ ತೋಳ ವನ್ಯಜೀವಿ ಧಾಮ ಬಂಕಾಪುರ ವನ್ಯಜೀವಿ ಧಾಮ ಅಸ್ತಿತ್ವಕ್ಕೆ ಬಂದಿದೆ ಎನ್ನುವ ಮಾತನ್ನು ಕೂಡ ಹೇಳಿದ್ವಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಲಯದ ಬಂಕಾಪುರ ಮೀಸಲು ಅರಣ್ಯ ಪ್ರದೇಶ ಹಾಗೂ ಅರಸೀಕೆರೆ ಕರಡಿಧಾಮವನ್ನ ವನ್ಯಜೀವಿ ಧಾಮ ಅಂತ ಹೇಳಿದ್ರು ಅಂತ. ಸೊ ಇಡೀ ಲಿಸ್ಟ್ ಅನ್ನು ಕೊಟ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಮಾತಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಒಂದು ವಿಚಾರ ಬಂದ್ರೆ ಅದರ ಹಿಂದೆ ಮುಂದೆ ಸುತ್ತಮುತ್ತ ಯಾಕೆ ಹೇಳ್ತೇನೆ ಅಂದ್ರೆ ಅವೆಲ್ಲವೂ ಕೂಡ ನಿಮಗೆ ಪರೀಕ್ಷೆಗಳಲ್ಲಿ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಜೊತೆಗೆ ಫೆಬ್ರವರಿ 2024 ಪಾರ್ಟ್ 7 ಕ್ಲಾಸ್ ನಂಬರ್ 494 ಹೋಗಿ ಚೆಕ್ ಮಾಡಿದ್ರೆ ಕರ್ನಾಟಕದ 6 ವನ್ಯಜೀವಿ ಅಭಯಾರಣ್ಯಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶಗಳಿಂದ ಶಿಫಾರಸು ಮಾಡಲಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿಯೂ ಕೂಡ
ಮತ್ತೊಮ್ಮೆ ರಿವಿಷನ್ ಮಾಡಿದ್ದೆ. ಕರ್ನಾಟಕದಲ್ಲಿರ್ತಕ್ಕಂತಹ ಹುಲಿ ಸಂರಕ್ಷಿತ ಪ್ರದೇಶಗಳು, ರಾಷ್ಟ್ರೀಯ ಉದ್ಯಾನವನಗಳು, ಜೊತೆಗೆ ಹೊಸ ಹೊಸ ವನ್ಯಜೀವಿ ಧಾಮಗಳು ಮತ್ತು ಒಟ್ಟಾರೆ ವನ್ಯಜೀವಿ ಧಾಮಗಳ ಲಿಸ್ಟ್ ಅನ್ನು ಕೂಡ ಕೊಟ್ಟಿದೆ. ಸೊ ಇಷ್ಟು ಹೇಳ್ತಾ ಯಾವ್ಯಾವ ಕ್ಲಾಸ್ ನಂಬರ್ ಅಂತ ಹೇಳ್ತೀನಿ ಅಲ್ಲಿ ಹೋಗಿ ನೋಡ್ತಾ ಇರಬೇಕು. ಸರಿ, ನೆಕ್ಸ್ಟ್ 35ನೇ ಪ್ರಶ್ನೆಯಲ್ಲಿ ಕರೆಂಟ್ ಅಫೇರ್ಸ್ ಇದೆ. ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ KKRDB, ಹಿಂದೆ HKRDB ಅಂತ ಕರಿತಾ ಇದ್ವಿ. ಇದ್ರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ವಿತ್ ರೆಫರೆನ್ಸ್ ಟು ದ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ KKRDB. ಸೊ ಸರಿಯಾದ ಉತ್ತರ ಹೇಳ್ತೀನಿ. ಸರಿಯಾದ ಉತ್ತರ ಸಿ ಮಾತ್ರ ಸರಿ ಇದೆ ಅಂತೆ. ಸಿ ಮಾತ್ರ ಸರಿ ಅಂದ್ರೆ ಕಲ್ಯಾಣ ಕರ್ನಾಟಕದ ಯಾರೇ ಶಾಸಕನನ್ನ ಸರ್ಕಾರವು KKRDB ಅಧ್ಯಕ್ಷನನ್ನಾಗಿ ನೇಮಕ ಮಾಡಬಹುದು. ಹಾಗಾದ್ರೆ ಯಾವ್ಯಾವ ತಪ್ಪು? KKRDBಯನ್ನ ಕರ್ನಾಟಕ ವಿಧಾನಸಭೆಯ ಕಾರ್ಯದ ಮೂಲಕ 2013ರಲ್ಲಿ ಸೃಜಿಸಲಾಯಿತು ಕರ್ನಾಟಕ ಅಸೆಂಬ್ಲಿ ಆಕ್ಟ್ ಪ್ರಕಾರ ಅಂತ. ಸೊ ಇದು ತಪ್ಪಾಗುತ್ತೆ, ಯಾಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಪ್ರಕಾರ ತಂದಿರ್ತಕ್ಕಂಥದ್ದು. ಇನ್ನು KKRDBಯ 5 ಜಿಲ್ಲೆಯ 40 ವಿಧಾನಸಭಾ ಕ್ಷೇತ್ರ ತಪ್ಪಾಗುತ್ತೆ. ಈಗ 7 ಜಿಲ್ಲೆ ಇದಾವೆ. ಇನ್ನು KKRDBಯನ್ನು ಸೃಜಿಸಲು ಕರ್ನಾಟಕ ವಿಧಾನಸಭೆಯನ್ನು ಅಧಿಕೃತಗೊಳಿಸಲು 97ನೇ ಸಂವಿಧಾನ ತಿದ್ದುಪಡಿ ಅಂತ ಹೇಳಿದರೆ 97 ಬದಲಾಗಿ 98ನೇ ತಿದ್ದುಪಡಿ. ಹಾಗಾದ್ರೆ ತಿದ್ದುಪಡಿಗಳ ಬಗ್ಗೆ ಮಾತಾಡಿದೀವಾ ಅಥವಾ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಬಗ್ಗೆ ಮಾತಾಡಿದೀವಾ? ನೋಡೋಣ. ನೀವು ಅಮೆಂಡ್ಮೆಂಟ್ಗಳ ಬಗ್ಗೆ ಪಾರ್ಟ್ 1 ನಲ್ಲಿ ಕ್ಲಾಸ್ ನಂಬರ್ 543ಯಲ್ಲಿ ಒಂದಷ್ಟು ಅಮೆಂಡ್ಮೆಂಟ್ಗಳ ಪ್ರೊಸೀಜರು, ಪಾರ್ಟ್ 2 1 ರಿಂದ 25ನೇ ಸಂವಿಧಾನ ತಿದ್ದುಪಡಿ ಕ್ಲಾಸ್ ನಂಬರ್ 544. ಏನ್ ಸರ್ ಬರೀ ಆ ಕ್ಲಾಸ್ ಈ ಕ್ಲಾಸ್ ಅಂತ ಹೇಳ್ತೀರಂದ್ರೆ ನೋಡಿ, ಅಂತ KS ಎಕ್ಸಾಮ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬರೋ ರೀತಿಯಲ್ಲಿ ಪಾಠ ಮಾಡಿದೀವಿ ಅಂದ್ರೆ ಇಷ್ಟು ಹೇಳೋದು ತಪ್ಪ? ನೀವೇ ಹೇಳಿ. ಕ್ಲಾಸ್ ನಂಬರ್ 545 26 ರಿಂದ 50ನೇ ತಿದ್ದುಪಡಿ. ಯಾಕಂದ್ರೆ ಒಂದೊಂದು ವಿಡಿಯೋಕ್ಕೂ ಕೂಡ 16 ಗಂಟೆಗಳ ಎಫರ್ಟ್ ಹಾಕಿರ್ತಕ್ಕಂಥದ್ದು. 76 ರಿಂದ 106ನೇ ತಿದ್ದುಪಡಿ ಕ್ಲಾಸ್ ನಂಬರ್ 547 ಹೋದಾಗ ನಿಮಗೆ ಅಲ್ಲಿ 98ನೇ ಸಂವಿಧಾನ ತಿದ್ದುಪಡಿ 371J ವಿಧಿಯನ್ನ ತಂದಿರತಕ್ಕಂಥದ್ದು. 6 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ: ಗುಲ್ಬರ್ಗ, ಬೀದರ್, ಯಾದಗಿರಿ, ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ. ಈಗ ಬಳ್ಳಾರಿಯನ್ನು ವಿಭಜನೆ ಮಾಡಿ ವಿಜಯನಗರ ಎನ್ನುವ ನೂತನ ಜಿಲ್ಲೆ ಆಗಿರೋದ್ರಿಂದ 7 ಜಿಲ್ಲೆಗಳು ಅನ್ನೋದನ್ನ ಗಮನಿಸಬಹುದು. 371J ಆರ್ಟಿಕಲ್ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆ. ಇದರ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕಾದ್ರೆ ಅಮೆಂಡ್ಮೆಂಟ್ಗಳ ಬಗ್ಗೆ ಇಷ್ಟೆಲ್ಲ ವಿಡಿಯೋಸ್ ಮಾಡಿದ್ದೀನಿ. ಸೊ 5-6 ಪಾರ್ಟ್ ಇದೆ, ಕ್ಲಾಸ್ ನಂಬರ್ ವೈಸ್ ಕೊಟ್ಟಿದ್ದೀನಿ, ಹೋಗಿ ನೋಡಬಹುದು ಅಂತ ಹೇಳ್ತಾ, ಜೊತೆಗೆ ಕ್ಲಾಸ್ ನಂಬರ್ 525 ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 12 ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳು ಎನ್ನುವ ವಿಚಾರವನ್ನು ಮಾತಾಡಬೇಕಾದ್ರೆ ಕ್ವಶನ್ ನಂಬರ್ 8ರಲ್ಲಿ ಸಂವಿಧಾನದ 371J ವಿಧಿಯಡಿಯಲ್ಲಿ ಸಾರ್ವಜನಿಕ ಉದ್ಯೋಗ ಶಿಕ್ಷಣ ಸಂಸ್ಥೆಗಳ ಪ್ರವೇಶದಲ್ಲಿ ಮೀಸಲಾತಿಯ ಶೇಕಡಾವಾರು ಎಷ್ಟು ಅಂತ ಹೇಳಿ ಕಲ್ಯಾಣ ಕರ್ನಾಟಕದ ಬೋರ್ಡ್ ಬಗ್ಗೆ ಕೂಡ ಹೇಳ್ತಾ ಬೇರೆ ಬೇರೆ ವಿಚಾರಗಳನ್ನು ಕೂಡ ನಾವು ಮಾತಾಡಿದ್ವಿ. ಅದ್ರ ಬಗ್ಗೆ ಇದೆ. ಯಾರಿಗೆ ಹೆಚ್ಚಿನ ಮಾಹಿತಿ ಬೇಕು ಕ್ಲಾಸ್ ನಂಬರ್ 525 ಮತ್ತು ಕ್ಲಾಸ್ ನಂಬರ್ 547, 546, 545, 544, 543, 542 ಕಂಟಿನ್ಯೂಸ್ ಆಗಿ ಅಮೆಂಡ್ಮೆಂಟ್ಗಳ ಬಗ್ಗೆ ಮಾತಾಡಿದ್ದೆ. ಓಕೆ, ಸೊ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. 36ನೇ ಪ್ರಶ್ನೆ. ಇತ್ತೀಚೆಗೆ ನಡೆದ 10ನೇ ಕರ್ನಾಟಕ ಪಕ್ಷಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಪಕ್ಷಿ ಉತ್ಸವ ಅಂದ್ರೆ 10th ಕರ್ನಾಟಕ ಬರ್ಡ್ ಫೆಸ್ಟಿವಲ್. 10th ಕರ್ನಾಟಕ ಬರ್ಡ್ ಫೆಸ್ಟಿವಲ್. ನೋಡಿ, ಎಲ್ಲಾ ವಿಚಾರಗಳನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಕ್ಕಾಗಲ್ಲ, ಅಥವಾ ಒಂದು ಬುಕ್ ಅಲ್ಲಿ ಇರ್ತಕ್ಕಂತಹ ಒಂದು ವಿಷಯದ ಮೇಲೆ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ವಿಡಿಯೋದಲ್ಲಿ ಹೇಳೋದು ಅಷ್ಟು ಸುಲಭ ಅಲ್ಲ, ಗೊತ್ತಿರುತ್ತೆ ನಿಮ್ಗೆ. ಆದ್ರೂ ಕೂಡ ಮ್ಯಾಕ್ಸಿಮಮ್ ಆಗಿ 100 ಪ್ರಶ್ನೆಗಳಿಗೆ ನಾವು ತೆಗಿಬೇಕಾಗಿರ್ತಕ್ಕಂಥದ್ದು 60 ರಿಂದ 70 ಪ್ರಶ್ನೆಗೆ ಸರಿ ಉತ್ತರ ಬಂದ್ರೆ ಸಾಕು. ಆ 60 ರಿಂದ 70ಕ್ಕೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಎಲ್ಪ್ ಆಗೋ ರೀತಿಯಲ್ಲಿ ಪಾಠ ಮಾಡೋದು ನನ್ನ ಪ್ರಯತ್ನ. ನೋಡೋಣ. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮತ್ತು ಸಿ ಹೇಳಿಕೆಗಳು ಸರಿಯಾಗಿದ್ದಾವೆ. ಬಿ ಮತ್ತು ಸಿ ಹೇಳಿಕೆ ಸರಿಯಾಗಿದ್ದಾವೆ. ಅಂದ್ರೆ ಗ್ರೇಟರ್ ಫ್ಲೆಮಿಂಗೋ ಇಸ್ ಅ ಮ್ಯಾಸ್ಕೆಟ್ ಆಫ್ ದ ಈವೆಂಟ್. ಗ್ರೇಟರ್ ಫ್ಲೆಮಿಂಗೋ ಈ ಸಂದರ್ಭದ ಆಕರ್ಷಣೀಯ ಪಕ್ಷಿಯಾಗಿದೆ, ಒಂದನೇ ಹೇಳಿಕೆ ಸರಿ. ಇನ್ನೊಂದು, ಇದನ್ನ ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಮಂಡಳಿ ಜಂಟಿಯಾಗಿ ಆಯೋಜಿಸಿದವೆ, ಇವು ಸರಿ. ಹಾಗಾದ್ರೆ ತಪ್ಪು. ಯಾಕಂದ್ರೆ ಇದನ್ನು ಮೂಕಾಂಬಿಕಾ ಅರಣ್ಯ ಕೊಲ್ಲೂರು ಇಲ್ಲಿ ಆಯೋಜಿಸಲಾಗಿತ್ತು, ತಪ್ಪು. ಪಕ್ಷಿಗಳ ಬಗ್ಗೆ ಸಂಶೋಧನೆ ನಡೆಸುವುದಕ್ಕಾಗಿ ಒಂದು ಪ್ರತ್ಯೇಕ ಕೋಶೆಯನ್ನ ತೀರ್ಮಾನಿಸಲಾಯಿತು ಅಂತ ತಪ್ಪು. ಹಾಗಾದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಾ ಅಂದ್ರೆ ಕ್ಲಾಸ್ ನಂಬರ್ 505 ಮಾರ್ಚ್ 2024 ಪಾರ್ಟ್ 1 ನಲ್ಲಿ ಹೋಗಿ ನೋಡಿದ್ರೆ
ಕ್ವಶನ್ ನಂಬರ್ 14 ಅಲ್ಲಿ ಕರ್ನಾಟಕ ಪಕ್ಷಿ ಉತ್ಸವ 2024 10ನೇ ಆವೃತ್ತಿ ಬಾಗಲಕೋಟೆ ಅಂತ ಹೇಳಿದೆ. ಕರ್ನಾಟಕ ಬರ್ಡ್ ಫೆಸ್ಟಿವಲ್ 2024 10th ಎಡಿಷನ್. ನೋಡಿ, ನಾವು ಮಾಡಿರ್ತಕ್ಕಂತಹ ಟಾಪಿಕ್ ಎಕ್ಸಾಮ್ ಅಲ್ಲಿ ಬಂದಾಗ ಒಬ್ಬ ಟೀಚರ್ಗೂ ಕೂಡ ಬಹಳ ಖುಷಿ ಆಗುತ್ತೆ ಅಲ್ವಾ. ಅಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಯೂಸ್ ಆಯ್ತು ಅಂತಕ್ಕಂಥ ಒಂದು ತೃಪ್ತಿ, ಒಂದು ಖುಷಿ. ಸೊ ನೋಡಿ, ಬರ್ಡ್ ಫೆಸ್ಟಿವಲ್ ಯಾರ್ಯಾರು ಇದನ್ನ ಆಯೋಜನೆ ಮಾಡ್ತಾರೆ? ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಆಯೋಜನೆ ಮಾಡುತ್ತೆ. ಅಲ್ಲಿ ಹೇಳಿಕೆ ಇದೆ, ಪ್ರವಾಸೋದ್ಯಮ ಮಂಡಳಿ ಮತ್ತು ಕರ್ನಾಟಕ ಅರಣ್ಯ ಇಲಾಖೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಒಂದು. ಮತ್ತು ಹಾಗೆ ಮುಂದೆ ಹೇಳ್ತಾ ನೋಡಿ, ಅಕ್ಕಿ ಹಬ್ಬದಲ್ಲಿ ಬಾಗಲಕೋಟೆಯಲ್ಲಿ ಇಲ್ಲಿ ಗ್ರೇಟರ್ ಫ್ಲೆಮಿಂಗೋ ಅನ್ನು ತೋರಿಸಿದ್ದೇನೆ ಅಲ್ವಾ. ಗ್ರೇಟರ್ ಫ್ಲೆಮಿಂಗೋ ನೋಡಿ. ಸೊ ಹಾಗೆ ಬೇರೆ ಬೇರೆ ಇದರಲ್ಲಿ ಯಾವ್ಯಾವ ಬರ್ಡ್ ಅನ್ನ ಅಲ್ಲಿ ಒಂದು ಪಕ್ಷಿಯಾಗಿ ಮಾಸ್ಕಟ್ ಆಗಿ ಬಳಸಲಾಗಿತ್ತು ಅನ್ನೋದನ್ನು ಕೂಡ ಹೇಳಿದೆ. ಮತ್ತು 6ನೇ ಎಡಿಷನ್ ಎಲ್ಲಿ ನಡೆದಿತ್ತು, 7ನೇ ಎಡಿಷನ್ ಎಲ್ಲಿ ನಡೆದಿತ್ತು, 8ನೇ ಎಡಿಷನ್ ಎಲ್ಲಿ ನಡೆದಿತ್ತು, 9ನೇದಲ್ಲಿ ನಡೆದಿತ್ತು, ಈಗ 10ನೇದಲ್ಲಿ ನಡೀತಾ ಇದೆ. ಮತ್ತು 10ನೇ ಆವೃತ್ತಿ 2024 ಬಾಗಲಕೋಟೆಯಲ್ಲಿ ಮಾಸ್ಕಟ್ ಗ್ರೇಟರ್ ಫ್ಲೆಮಿಂಗೋ ಅಂತ ಹೇಳಿರ್ತಕ್ಕಂಥದ್ದು ನೋಡಿ. ಗ್ರೇಟರ್ ಫ್ಲೆಮಿಂಗೋ ಬಾಗಲಕೋಟೆದಲ್ಲಿ ನಡೆದಿದೆ, ಕೊಲ್ಲೂರಲ್ಲಿ ಅಲ್ಲ ನೋಡಿ. ಎಟ್ಲೀಸ್ಟ್ ಒಂದಷ್ಟು ಅನುಕೂಲ ಅಂತೂ ಆಗಿರುತ್ತೆ. ಎಲ್ಲವನ್ನು ಹೇಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಒಂದಷ್ಟು ಹೆಚ್ಚಿಗೆ ಹೇಳಿದೀವಿ ಅನ್ನುವ ಒಂದು ಸಂತೃಪ್ತಿಯು ಕೂಡ ನಮ್ದು. ಓಕೆ, ಸೊ ಗ್ರೇಟರ್ ಫ್ಲೆಮಿಂಗೋ ಬೇರೆ ಬೇರೆ ಎಲ್ಲೆಲ್ಲಿ ನಡೆದಿತ್ತು ಅಂತಕ್ಕಂಥ ಮಾಹಿತಿ ಹೀಗೆ. ಸೊ ಒಂದಲ್ಲ, ಸಾಕಷ್ಟು ಹೇಳಿಕೆಗಳ ಮುಖಾಂತರ ಕೊಟ್ಟಾಗ ಕಷ್ಟ ಹೇಳ್ಬಿಡ್ಬೋದು. ನೋಡಪ್ಪ, ಪಕ್ಷಿ ಉತ್ಸವ ಬಾಗಲಕೋಟದಲ್ಲಿ ನಡೀತು 10ನೇ ಆವೃತ್ತಿ, ಅಷ್ಟಕ್ಕೆ ಸಾಕಾಗದೆ ಇನ್ನಷ್ಟು ಹೆಚ್ಚಿಗೆ ಇನ್ಫಾರ್ಮೇಶನ್ ಯಾಕೆ ಹೇಳ್ತೀನಿ ಅಂದಾಗ ಇದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಜೊತೆಗೆ ಇದೇ ರೀತಿಯಾಗಿ ನೋಡಿ, ಎಷ್ಟೆಲ್ಲಾ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಮಾಡಿದ್ದೀನಿ. 2024 ಆಗಸ್ಟ್ ವರೆಗೂ ಇದಾವೆ. ಕರ್ನಾಟಕ ಬಜೆಟ್ ಇದೆ, ಎಕನಾಮಿಕ್ ಸರ್ವೆ ಇದೆ, ಇಂಡಿಯಾ ಬಜೆಟ್ ಇದೆ, ಇಂಡಿಯಾ ಎಕನಾಮಿಕ್ ಸರ್ವೆ ಆನ್ ದಿ ವೇ ಇದೆ, ಬರುತ್ತೆ ಸ್ವಲ್ಪ ದಿನ. ಕಂಪ್ಯೂಟರ್ ವಿಡಿಯೋಸ್ ಇದಾವೆ. ಇದೇ ತರ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಬಂದ ಅವುಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋಸ್ ಇದಾವೆ ಅಲ್ವಾ. ಜೊತೆಗೆ ನೋಡಿ, ಕಂಪ್ಯೂಟರ್ ವಿಡಿಯೋ, ಜಿಯೋಗ್ರಫಿ ವಿಡಿಯೋ ಅಲ್ವಾ, ಒಂದಲ್ಲ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಇದಾವೆ. ಇವೆಲ್ಲ ವಿಡಿಯೋಸ್ ಅನ್ನ ನೋಡೋದಕ್ಕೆ, ಇವೆಲ್ಲ ವಿಡಿಯೋಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಇಲ್ಲೊಂದು ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಜಾಯ್ನ್ ಆಗೋ ಸಂದರ್ಭದಲ್ಲಿ ಏನಾದರೂ ಇಶ್ಯೂಸ್ ಬಂದರೆ ನನ್ನ ಇಮೇಲ್ ಐಡಿಗೆ ಇಮೇಲ್ ಮಾಡಿ, amaresh.potnal@gmail.com ಅಂತ ವಿತ್ ಇವರ ಫೋನ್ ನಂಬರ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸಾಕಷ್ಟು ವಿಡಿಯೋಸ್ ಇದಾವೆ. ಬಜೆಟ್ ಮೇಲೆ, ಕರ್ನಾಟಕ ಬಜೆಟ್ ಮೇಲೆ 4 ವಿಡಿಯೋ ಇದೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ 13 ವಿಡಿಯೋ ಇದೆ, ಭಾರತ ರತ್ನ ಇದೆ, ಪದ್ಮ ಅವಾರ್ಡ್ಸ್ ಇದೆ, ಹೂ ಇದೆ, ಮಿಲಿಟರಿ ಎಕ್ಸರ್ಸೈಸ್ ಇದೆ, ಡೇಸ್ ಅಂಡ್ ಥೀಮ್ಸ್ ಇದೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿದಾವೆ, GI ಟ್ಯಾಕ್ಸ್ ಇದೆ, ಬುಕ್ಸ್ ಅಂಡ್ ಆಥರ್ಸ್ ಇದೆ, COP28 ಇದೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇದಾವೆ, ನಂಬರ್ ಸಿಸ್ಟಮ್ಸ್ ಇದೆ, ನುಡಿ ತಂತ್ರಾಂಶದ ಮೇಲೆ ಇದೆ, ಕ್ರಿಪ್ಟೋ ಕರೆನ್ಸಿ ಮೇಲೆ ವಿಡಿಯೋಸ್ ಇದಾವೆ, ಚಾಟ್ GPT ಮೇಲೆ ಇದೆ, ICC ವರ್ಲ್ಡ್ ಕಪ್ ನಡೆದ್ರೆ ಅದ್ರ ಮೇಲೆ ವಿಡಿಯೋ, ನ್ಯಾಷನಲ್ ಗೇಮ್ಸ್ ನಡೆದ್ರೆ ಅದ್ರ ಮೇಲೆ ವಿಡಿಯೋ, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ನಡೆದ್ರೆ ಅದ್ರ ಮೇಲೆ ವಿಡಿಯೋ, ಏಷ್ಯನ್ ಗೇಮ್ಸ್ ಮುಗಿದ್ರೆ ಅದ್ರ ಮೇಲೆ ವಿಡಿಯೋ, ನೊಬೆಲ್ ಅವಾರ್ಡ್ಸ್ ರಿಲೀಸ್ ಆದ್ರೆ ಅದ್ರ ಮೇಲೆ ವಿಡಿಯೋ, ಆಸ್ಕರ್ ಪ್ರಶಸ್ತಿ, ಪದ್ಮ ಅವಾರ್ಡ್ಸ್, US ಓಪನ್. ಓಕೆ, ಇನ್ನು 37ನೇ ಪ್ರಶ್ನೆ. ಕರ್ನಾಟಕ ಪ್ರವಾಸೋದ್ಯಮ ರೋಡ್ ಶೋ 2023 ಆಗಸ್ಟ್ ತಿಂಗಳಿನಲ್ಲಿ 3 ನಗರಗಳಲ್ಲಿ ನಡೀತಂತೆ. ಹಾಗಾದ್ರೆ ಈ ನಗರಗಳಲ್ಲಿ ಯಾವ ಒಂದು ನಗರದಲ್ಲಿ ಅದನ್ನು ಏರ್ಪಡಿಸಲಾಗಿತ್ತು ಅಂದ್ರೆ ಚೆನ್ನೈಯಲ್ಲಿ ಏರ್ಪಡಿಸಲಾಗಿತ್ತಂತೆ. ನೋಡಿ, ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಕರ್ನಾಟಕ ಟೂರಿಸಂ ರೋಡ್ ಶೋ 2023 ಚೆನ್ನೈಯಲ್ಲಿ ನಡೆದಿತ್ತು. ಓಕೆ, ಇನ್ನು 44ನೇ ಪ್ರಶ್ನೆ. ಸೊ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಸೊ 44ಕ್ಕೆ ಸರಿಯಾದ ಉತ್ತರ BCD ಸರಿಯಾಗಿದ್ದಾವಂತೆ. BCD ಸರಿಯಾಗಿದೆ, A ತಪ್ಪು. ಯಾವುದ್ರ ಬಗ್ಗೆ ಇದೆ? ಬೆಂಗಳೂರು ಸಬರ್ಬನ್ ರೈಲು ಪ್ರಾಜೆಕ್ಟ್ಗೆ, ಬೆಂಗಳೂರು ಸಬರ್ಬನ್ ಅಂದ್ರೆ ಬೆಂಗಳೂರು ಉಪನಗರ ರೈಲು ಪ್ರಾಜೆಕ್ಟ್ಗೆ ಹಣಕಾಸು ನೆರವನ್ನ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಜಿಕಾ ನೀಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ತಪ್ಪಂತೆ, ಬೇರೆ ಇನ್ನೊಂದು ಯಾವುದೋ ನೀಡ್ತಾ ಇರ್ಬೇಕು, ಅದಕ್ಕೋಸ್ಕರ ತಪ್ಪು. ಇನ್ನು ಪೊಲೀಸ್ ಮಿತ್ರ ಅಂತಕ್ಕಂಥ ಒಂದು ಚಾಟ್ ಬಾಕ್ಸ್ ಅನ್ನ, GPT ಟೆಕ್ನಾಲಜಿಯನ್ನ ನಮ್ಮ ಕರ್ನಾಟಕದ ಪೊಲೀಸ್ ಅವರು ಬಳಸ್ತಾ ಇದ್ದಾರೆ, ಇದು ಸರಿ. ಮತ್ತೆ ಯುವನಿಧಿ ಸ್ಕೀಮ್ ನ ಪ್ರಾರಂಭದ ಸಂದರ್ಭ, ಶಿವಮೊಗ್ಗದಲ್ಲಿ ಯುವನಿಧಿ ಸ್ಕೀಮ್ ನ ಪ್ರಾರಂಭ ಮಾಡಿತು ಸರ್ಕಾರ. ಆ ಸಂದರ್ಭದಲ್ಲಿ ಸ್ವತಂತ್ರ ಪಾರ್ಕ್ ಅಲ್ಲಿ ಅಲ್ಲೊಂದು ದೊಡ್ಡ ಸಮಾರಂಭ ಕೂಡ ನಡೆಯಿತು. ಆ ಸಮಾರಂಭಕ್ಕೆ ನಾವು ಕೂಡ ಹೋಗಿದ್ವಿ. ಆ ಸಮಾರಂಭದಲ್ಲಿ ಆ ಸ್ವತಂತ್ರ ಪಾರ್ಕ್ ಅನ್ನ ಅಲ್ಲಮ ಪ್ರಭು ಪಾರ್ಕ್ ಎಂದು ಮರುನಾಮಕರಣ ಮಾಡ್ತಾರೆ. ಹಾಗಾಗಿ ಇದು ಸರಿ. ಇನ್ನು ನವೆಂಬರ್ 2023 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೊದಲನೇ ಕಂಬಳ ಏರ್ಪಡಿಸಲಾಗಿತ್ತು. ಕಂಬಳ ಅಂದ್ರೆ ಕೆನರಾ ಡಿಸ್ಟಿಕ್ಗಳಲ್ಲಿ ಅಂದ್ರೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ನಡೆಸ್ತಕ್ಕಂಥ ಒಂದು ಓಟ, ಎಮ್ಮೆಗಳ ಅಥವಾ ಕೋಣಗಳ ಓಟ, ಎಮ್ಮೆಗಳ ಅನ್ನೋದಕ್ಕಿಂತ ಕೋಣಗಳ ಓಟ. ಹಾಗಾಗಿ ಅದನ್ನು ಮೊದಲನೇ ಬಾರಿಗೆ ನವೆಂಬರ್ 2023 ಬೆಂಗಳೂರಲ್ಲಿ ನಡೆಸಲಾಗಿತ್ತು, ಸರಿಯಾಗಿದೆ. ಇದ್ರ ಬಗ್ಗೆ
ಕೆಲವೊಂದು ಡಿಸ್ಕಷನ್ ಮಾಡಿರ್ತೀವಿ, ಕೆಲವೊಂದ್ಸಲ ಆಗಲ್ಲ. ಹಂಗೆ ಹೇಳ್ತಾ ಹೋದ್ರೆ ದಿನಕ್ಕೆ 100 ನಡಿತೇವೆ. ಒಟ್ಟಾರೆಯಾಗಿ ನಿಮ್ಗೆ ಅನುಕೂಲ ಆಗೋದಕ್ಕೆ ಸಹಾಯ ಮಾಡಬೇಕು. ಕ್ಲಾಸ್ ನಂಬರ್ 512 ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 5 ನಗರಾಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾದ್ರೆ ಬೆಂಗಳೂರು ಉಪನಗರ ರೈಲು ಯೋಜನೆ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿದ್ದೆ. ಕೆ ರೈಡ್ ಅಂತ ಕೂಡ ಹೇಳಿದ್ದೆ, ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಬೆಂಗಳೂರು ಮೆಟ್ರೋ ವಿಚಾರದ ಬಗ್ಗೆ ಕೂಡ ಹೇಳಿದ್ದೆ. ಅದೇ ರೀತಿಯಾಗಿ ಇನ್ಯಾಕೆ ಇದನ್ನ ಹಾಕಿದ್ದೀನಿ ಅಂದ್ರೆ ಚಾಟ್ GPT ಬಗ್ಗೆ ಕೂಡ ಕ್ಲಾಸ್ ನಂಬರ್ 221 ಅಲ್ಲಿ ಮಾತಾಡಿದ್ದೆ. ಇನ್ನು ಯುವ ನಿಧಿ ಸ್ಕೀಮ್ ಬಗ್ಗೆ ಹೇಳೋದಾದ್ರೆ ಜನವರಿ 2024 ಪಾರ್ಟ್ 2 ಕ್ಲಾಸ್ ನಂಬರ್ 453 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಯುವ ಜನರ ಭಾಗ್ಯ ವಿಧಾತ ಯುವ ನಿಧಿ ಯೋಜನೆಗೆ ಚಾಲನೆ ಶಿವಮೊಗ್ಗದಲ್ಲಿ. ಓಕೆ ನೋಡಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡಿದ್ರು ಶಿವಮೊಗ್ಗದಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿನ ಸ್ವತಂತ್ರ ಪಾರ್ಕ್ ಅನ್ನ ಅಲ್ಲಮ ಪ್ರಭು ಹೆಸರಿನಲ್ಲಿ ಆ ಪಾರ್ಕಿಗೆ ಹೆಸರನ್ನು ಇಡಲಾಯಿತು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಇದೆ, ನೋಡಬಹುದು. ಇನ್ನು ಯುವ ನಿಧಿ ಬಗ್ಗೆ ಅಂತೂ ಸಾಕಷ್ಟು ಡೀಟೇಲ್ಸ್ ಇದೆ. ಜೊತೆಗೆ ಇನ್ನೊಂದು ಯಾವುದು ಕ್ಲಾಸ್ ನಂಬರ್ 411 ಅಲ್ಲಿ ನವೆಂಬರ್ 2023 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾ ಬೆಂಗಳೂರು ಕಂಬಳದಲ್ಲಿ ಸ್ವರ್ಣ ಗೆದ್ದ ಕಾಂತಾರ ಸಿನಿಮಾದಲ್ಲಿದ್ದ ಅಬ್ಬು ಕಿಟ್ಟು ಕೋಣ ಜೋಡಿ ಅಂತ ಹೇಳಿದ್ವಿ. ಹಾಗಾದ್ರೆ ಬೆಂಗಳೂರಲ್ಲಿ ನಡೀತು 2023 ನವೆಂಬರ್ ತಿಂಗಳಲ್ಲೇ ನಡೆದಿತ್ತು. ಸೊ ಅದ್ರ ಬಗ್ಗೆ ಕೂಡ ಮಾತಾಡಿದ್ವಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದೊಂದು ಕರೆಂಟ್ ಅಫೇರ್ಸ್ ನ ಒಂದೊಂದು ಸ್ಟೇಟ್ಮೆಂಟ್ ಆಗಿ ಮಾಡಿದ್ದಾರೆ. ನೋಡಿ, ಇದೇ ಒಂದು ಕರೆಂಟ್ ಅಫೇರ್ಸ್ ಬೇರೆ. ನೋಡಿ, ಈ ಡಿನೇ ಒಂದು ಕರೆಂಟ್ ಅಫೇರ್ಸು, ಈ ಸಿನೇ ಒಂದು ಕರೆಂಟ್ ಅಫೇರ್ಸು, ಬಿನೇ ಒಂದು ಕರೆಂಟ್ ಅಫೇರ್ಸು, ಏನೇ ಒಂದು ಕರೆಂಟ್ ಅಫೇರ್ಸ್. ಮೋಸ್ಟ್ಲಿ EFGH ಇದ್ದಿದ್ರೆ ಅವನು ಒಂದೊಂದೊಂದು ಸೇರಿಸ್ಬಿಡೋರು ಅನ್ಸುತ್ತೆ. ಮುಂದೆ ಏನ್ ಬರ್ತೋ ಗೊತ್ತಾಗ್ತಾ ಇಲ್ಲ. ABCDEFGHIJKLMNOP ಈ ಹೇಳಿಕೆಗಳಲ್ಲಿ ABCD ಸರಿ, EFGH ತಪ್ಪು, ಇನ್ನೇನೇನು ಬರ್ತಾವೋ ನೋಡ್ತಾ ಹೋಗ್ಬೇಕು. ನಾವಂತ ಹಂಗೆ ಪಾಠ ಮಾಡ್ತಾನೆ ಇರ್ತೀವಿ, ಮುಂದೆ ಇನ್ನೇನೇನು ಬರ್ತಾವೋ. ಸೊ ಈ ರೀತಿ ಅದೇ ಎಷ್ಟೋ ಪೇಜಿನ ಒಂದು ದೊಡ್ಡ ಕಾದಂಬರಿ ತರ ಇತ್ತು ಕ್ವಶನ್ ಪೇಪರ್ ಅಂತ ಹೇಳ್ತಾ ಇದ್ರಲ್ಲ, ಹಾಗೆ ಇರ್ಲಿ. ಕ್ವಶನ್ ಪೇಪರ್ನ ಹಿಂಗೆ ತೆಗಿರಿ ಹಂಗೆ ತೆಗಿರಿ ಅಂತ ಹೇಳೋದಕ್ಕೆ ನಮ್ಗೆ ಎಲ್ಲಿದೆ ಹಕ್ಕು? ನಾವು ಚೆನ್ನಾಗಿ ಓದಬೇಕು. ಹೌದು, ಡಿಫಿಕಲ್ಟ್ ಇತ್ತು ಕ್ವಶನ್ ಪೇಪರು, ಬಹಳ ಲೆಂತಿ ಕೂಡ ಆಗಿತ್ತು, ಮತ್ತು ಟ್ರಾನ್ಸ್ಲೇಷನ್ ಅಲ್ಲಿ ಪ್ರಾಬ್ಲಮ್ ಕೂಡ ಇತ್ತು. ಅದಂತೂ ಬಹಳ ಸ್ವಲ್ಪ ಕನ್ನಡ ಮೀಡಿಯಂ ಇಂದ ಬಂದವ್ರಿಗಂತೂ ಬಹಳನೇ ತೊಂದರೆ ಆಗುತ್ತೆ. ಸ್ವಲ್ಪ ಅಲ್ಲ, ಬಹಳನೇ ತೊಂದರೆ ಆಗುತ್ತೆ. ಯಾಕಂದ್ರೆ ಇಡೀ ಕೆಲವೊಬ್ರು ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ, ಕನ್ನಡ ಓದಿದ್ರೇ ಅರ್ಥ ಆಗುತ್ತೆ ಅಂತ. ಆ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ, ಬಹಳ ಡಿಫಿಕಲ್ಟ್ ಆಗುತ್ತೆ, ಬಹಳ ನಿರಾಸೆ ಆಗುತ್ತೆ, ಬಹಳ ಕೂಗುತ್ತೀವಿ ಎಕ್ಸಾಮ್ ಅಲ್ಲಿ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನಾವು ನೋಡಿ, ಇಷ್ಟೆಲ್ಲ ವಿಡಿಯೋ, ದಿನಕ್ಕೊಂದು ವಿಡಿಯೋ, ಇಷ್ಟೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಕ್ವಶನ್ ಇಂಗ್ಲೀಷಲ್ಲಿ ಇರೋದಕ್ಕೂ ಕನ್ನಡದಲ್ಲಿ ಇರೋದಕ್ಕೂ ಸರಿಯಾಗಿದೆಯೇ ಇಲ್ಲ ಅಂತ ಎಷ್ಟು ವೆರಿಫೈ ಮಾಡ್ತೀನಿ ನಾನು ಅಂದ್ರೆ ಬಹಳ ಕೇರ್ಫುಲ್ ಆಗಿ, ಯಾವುದೇ ತೊಂದರೆಗಳಾಗದೇ ಇರೋ ತರ. ಇಲ್ಲಿಗೆ 870 ವಿಡಿಯೋ ಅಂದ್ರೆ ಎಷ್ಟು ಟೈಪ್ ಮಾಡಿರ್ತೀವಿ ಕನ್ನಡ ಇಂಗ್ಲೀಷಲ್ಲಿ. ಈ ರೀತಿಯಾಗಿ ಕನ್ನಡ ಇಂಗ್ಲೀಷಲ್ಲಿ ಎರಡರಲ್ಲೂ ತರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ, ಮತ್ತೆ ಅದನ್ನ ಎರಡರಲ್ಲೂ ಓದ್ತಕ್ಕಂಥದ್ದು ಸಾಮಾನ್ಯವೂ ಅಲ್ಲ. ಹಂಗ್ ಮಾಡಂಗಿದ್ರೆ ಎಲ್ಲರೂ ಮಾಡ್ಬಿಟ್ಟಿರೋರು. ನಿಮ್ಗೆ ಗೊತ್ತಿದೆ, ಯಾರ್ಯಾರು ನೀವು ನೋಡ್ತಿರ್ಬೇಕಾದ್ರೆ ರೆಫರ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ವಿಡಿಯೋಸ್. ಅಷ್ಟು ಸುಲಭ ಅಲ್ಲ ರೀ, ಸುಲಭ ಅಲ್ಲ. ಅದಕ್ಕೆ ಬೇರೆ ನಾಲೆಜೇ ಬೇಕು, ಬೇರೆ ಎಫರ್ಟೇ ಬೇಕು, ಬೇರೆ ತಾಳ್ಮೆ ಬೇಕು, ಬೇರೆ ಸಹನೆ ಬೇಕು, ಬೇರೆ ವಿಚಾರಗಳು ಬೇಕು ಅಲ್ವಾ. ಅದಕ್ಕೋಸ್ಕರ ಅಷ್ಟು ಈಸಿ ಇಲ್ಲ ನೋಡಿ. ಅಂತ KPSC ಅವರಿಗೆ ಆಗ್ತಾ ಇಲ್ಲ, ಅದನ್ನ ನಾವು ದಿನಾನು ಮಾಡ್ತೀವಿ ಅಂದ್ರೆ ಸುಮ್ಮನಲ್ಲ, ಒಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಇಲ್ಲದೆ ಹೋದ್ರೆ ನೋಡಿ ಎಷ್ಟು ಜನಕ್ಕೆ ತೊಂದರೆ ಆಗಿದೆ. ಅದು ಬೇರೆ ವಿಚಾರ ಇಲ್ಲ, ಅದನ್ನ ಮಾತಾಡೋದು ಬೇಡ, ಅದು ಗೊತ್ತಿರ್ತಕ್ಕಂಥದ್ದೇ. ನಾವು ಪಾಠ ಮಾಡೋ ಇದು ಇರಲಿ. ಒಟ್ಟಾರೆಯಾಗಿ ಈ ಎಲ್ಲ ರೀತಿ ವಿಚಾರಗಳನ್ನು ನಾನು ಮಾತಾಡಿದ್ದೀನಿ. ನಿಮಗೆಲ್ಲ ಕಾಂತಾರದ ಕೋಣಗಳಿಗೆ ಸ್ವರ್ಣ ಅಂತ ಹೇಳ್ತಾ ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಕಂಬಳ ನಡೀತು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಒಟ್ಟಾರೆಯಾಗಿ ನಿಮಗೆ ಯೂಸ್ ಆಗಿದೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಸಾಲ್ವ್ ಮಾಡೋದಕ್ಕೆ ಅಂತ ಹೇಳ್ತಾ 45ಕ್ಕೆ ಹೋಗೋಣ. ಈ ಗ್ರೀನ್ ವಾಚ್ ಪೋರ್ಟಲ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ಗ್ರೀನ್ ವಾಚ್ ಅಂತಕ್ಕಂಥ ಪೋರ್ಟಲ್ ಇದೆ, ಅದರ ಬಗ್ಗೆ ABCD ಹೇಳಿಕೆಗಳು ಕೊಟ್ಟಿದ್ದಾರೆ. AC ಮಾತ್ರ ಸರಿಯಾಗಿದವಂತೆ. A ಸರಿಯಾಗಿದೆ, C ಸರಿಯಾಗಿದೆ. A ಏನಿದೆ ಇಲ್ಲಿ? ಕಾಂಪಾ ಎನ್ನುವ, ಸೊ ಕ್ರಿಯೇಟೆಡ್ ಟು ಮ್ಯಾನೇಜ್ ದ ವರ್ಕ್ಸ್ ಯೂಸಿಂಗ್ ಕಾಂಪಾ ಫಂಡ್ಸ್ ಅಂಡ್ ಮಾನಿಟರ್ ಪ್ರೋಗ್ರೆಸ್ ಆಫ್ ಪ್ಲಾಂಟೇಶನ್ ರೈಸ್ಡ್ ಇನ್ CA ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು C ಏನು ಕೊಟ್ಟಿದ್ದಾರೆ? ಪೋರ್ಟಲ್ ಈ ಜಾಯಿಂಟ್ಲಿ ಮಾನಿಟರ್ ಬೈ MOEF, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಏನಿದೆ, ಅಥವಾ ಕ್ಲೈಮೇಟ್ ಚೇಂಜ್ಗೆ ಏನಿದೆ, ಭೂಪೇಂದ್ರ ಯಾದವ್ ಅವರು ಮಿನಿಸ್ಟರ್ ಇದ್ದಾರೆ ಕೇಂದ್ರದಲ್ಲಿ, ಮತ್ತು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಈ ಪೋರ್ಟಲ್ ಅನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸರಿಯಾಗಿದ್ದಾವೆ. ಇನ್ನು B ಮತ್ತು
ಡಿ ತಪ್ಪಾಗಿದ್ದಾವೆ. ಬಿ ಮತ್ತು ಡಿ ತಪ್ಪಾಗಿರೋದನ್ನ ಹೇಳೋದಕ್ಕಿಂತಲೂ ನಾವು ಸರಿಯಾಗಿರೋದನ್ನ ತಿಳ್ಕೊಂಡು ಮುಂದೆ ಎಕ್ಸಾಮ್ಗೆ ರೆಡಿ ಆಗೋ ಥರ ಮಾಡ್ಕೊಳ್ಳೋಣ. ಒಟ್ಟಾರೆಯಾಗಿ ಈ ಗ್ರೀನ್ ವಾಚ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೂಡ ಇಲ್ಲಿದೆ ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಸಂಸ್ಥೆಗಳು ಅಂತಕ್ಕಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಯಾವ್ಯಾವ ಸಂಸ್ಥೆಗಳು? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಕೇಂದ್ರದ ಪರಿಸರ ಖಾತೆ, ಅರಣ್ಯ ಖಾತೆ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇದುಗಳನ್ನ ನೋಡ್ಕೊಳ್ತಾ ಇದೆ. ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಇದನ್ನ ಡೆವಲಪ್ ಮಾಡಿದೆ. ಈ ಗ್ರೀನ್ ವಾಚ್ ಪೋರ್ಟಲ್ಲು. ಓಕೆ, ಇನ್ನು 46 ಹೊಯ್ಸಳರ ಪವಿತ್ರ ಮೇಳೆಗಳ ನಾಮಕರಣವನ್ನ ರಿಯಾದ್ನ ಅಂದ್ರೆ ಸೌದಿ ಅರೇಬಿಯಾದಲ್ಲಿ ನಡೆದಿದ್ದ 45ನೇ ವಿಶ್ವ ಪರಂಪರೆಯ ಸಮಿತಿಯ ಸಭೆಯನ್ನ ಮುಂದುವರಿಸಿ ಒಟ್ಟಾರೆಯಾಗಿ ಏನ್ ಹೇಳಿದ್ದಾರೆ ಅಂದ್ರೆ ವಿಶ್ವ ಯುನೆಸ್ಕೋ ಪರಂಪರೆ ಪಟ್ಟಿಯಲ್ಲಿ ತಿಳಿಸಲಾಗಿತ್ತು. ಜನವರಿ 2022ರಲ್ಲಿ ವಿಶ್ವ ಪರಂಪರೆ ಕೇಂದ್ರಕ್ಕೆ ಹೊಯ್ಸಳರ ಪವಿತ್ರ ಮೇಳಗಳ ನಾಮಕರಣ ಪತ್ರವನ್ನ ಭಾರತ ಸಲ್ಲಿಸಿತ್ತು. ಈ ಸ್ಥಳವು 2014ರಿಂದ ಈಚೆಗೆ ಯುನೆಸ್ಕೋ ಪಟ್ಟಿಯಲ್ಲಿದೆ ಅಂತ ಹೇಳ ದೊಡ್ಡ ಕತೆ ಹೇಳಿ ಈಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ABCD ಅನ್ನ 4 ಹೇಳಿಕೆಗಳು. ಆ ಹೇಳಿಕೆಗಳಲ್ಲಿ ಯಾವ್ಯಾವು ಸರಿಯಾಗಿದ್ದಾವೆ ಅಂತಕ್ಕಂಥದ್ದು. ಯಾವ್ಯಾವ ಸರಿಯಾಗಿದ್ದಾವೆ? ಈ ಭಾರತದ 43ನೇ ವಿಶ್ವ ಪರಂಪರೆಯ ತಾಣ ಅಂತೇಳಿ ನಾವು ಯಾವ್ದ್ರ ಬಗ್ಗೆ ಹೇಳಿದ್ವಿ ಅಂದ್ರೆ ಮೊಯ್ದಾಮ್ಸ್ ಅಂತ ಆಸಾಂನ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. 47ನೇದು ನಮ್ಮ ಹೊಯ್ಸಳರ ಪವಿತ್ರ ದೇವಾಲಯಗಳ ಬಗ್ಗೆ. 41ನೇದು ಏನು ವಿಶ್ವ ವಿದ್ಯಾನಿಕೇತನ, ಯಾವುದು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನ, ವಿದ್ಯಾನಿಕೇತನ ಶಾಂತಿನಿಕೇತನ ಅಂತ ಮಾತಾಡಿದ್ವಿ. ಹೀಗೆ ಪ್ರತಿ ಸಲ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಹಾಗಾದ್ರೆ ಇದ್ರ ಬಗ್ಗೆ ಏನ್ ಕೊಟ್ಟಿದ್ದಾರೆ? ಇದು ಭಾರತದ 42ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹೌದು. ಇದು 3 ದೇವಾಲಯಗಳನ್ನು ಒಳಗೊಂಡಿದೆ ಹೌದು. ಒಂದು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ ಹೌದು, ಕರೆಕ್ಟ್ ಆಗಿದೆ. ಇದರ ಸೇರ್ಪಡೆಯಿಂದ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಸಂಖ್ಯೆ ಇರುವ ರಾಜ್ಯ ಕರ್ನಾಟಕವಾಗಿದೆ ಅಂದ್ರೆ ತಪ್ಪಾಗುತ್ತೆ. ಕರ್ನಾಟಕದಲ್ಲಿ ಇದು 3ನೇದು. ಒಂದು ನಮ್ಮ ವೆಸ್ಟರ್ನ್ ಘಾಟ್ಸ್ ಸೇರಿಸ್ಕೊಂಡ್ರೆ 4ನೇದಾಗುತ್ತೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಇನ್ನೂ ಹೆಚ್ಚಿಗೆ ಇದಾವೆ. ಹಾಗಾಗಿ ಅತಿ ಹೆಚ್ಚು ಕರ್ನಾಟಕ ಅಲ್ಲ. ಮತ್ತು ಈ ದೇವಾಲಯಗಳನ್ನು ಹೊಯ್ಸಳರು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ನಿರ್ಮಿಸಲು ಮಾಡಿರಲಿಲ್ಲ, ಬದಲಾಗಿ ಬಿಟ್ಟಿದ್ದೇವಾ ಅಥವಾ ನಾವು ವಿಷ್ಣುವರ್ಧನ್ ಏನಂತ ಕರಿತೀವಿ 1100ರ ಸಂದರ್ಭದಲ್ಲಿ ಏನೋ ಕಟ್ಟಿಸ್ತಾನೆ. ನಲ್ಲಿ ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಪ್ರಶ್ನೆ. ನಾವು ಕೇವಲ 43ನೇದು ಯಾವ್ದು ಅಂತೇಳಿ ಮುಂದಕ್ಕೆ ಹೋಗ್ಬಿಡ್ತೀವಿ, 42ನೇದು ಯಾವ್ದು ಅಂತೇಳಿ ಮುಂದಕ್ಕೆ ಹೋಗ್ತೀವಿ. ನಾನೇನಾದ್ರೂ ಹೆಚ್ಚಿಗೆ ಎಕ್ಸ್ಪ್ಲನೇಷನ್ ಕೊಟ್ರೆ ಸರ್ ಏನಪ್ಪ ಇಷ್ಟೆಲ್ಲ ಹೇಳ್ತಾರೆ, ಕತೆ ಎಲ್ಲ ಹೇಳ್ತಾರೆ ಅಂತ ಅನ್ಸುತ್ತೆ. ಇರ್ಲಿ, ಒಟ್ಟಾರೆಯಾಗಿ ಯಾರು ಕತೆ ಕೇಳಿರ್ತಾರೆ ಅವ್ರಿಗೆ ಮೊನ್ನೆ ಎಕ್ಸಾಮ್ ಅಲ್ಲಿ ಯೂಸ್ ಆಗಿರುತ್ತೆ. ಯಾರು ಕತೆ ಕೇಳಿರಲ್ಲ ಅವ್ರಿಗೆ ಯೂಸ್ ಆಗಲ್ಲ ಅಷ್ಟೇ. ನೋಡ್ರಿ, ಲೈಫಲ್ಲಿ ಎಫರ್ಟ್ ಹಾಕ್ಬೇಕು, ಪ್ರಯತ್ನ ಇರಬೇಕು. ಸರಿಯಾದ ಪ್ರಯತ್ನ ಇದ್ರೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರಯತ್ನ ಮಾಡಿದವನಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ರಾತ್ರಿ ಎಲ್ಲ ನಿದ್ದೆ ಮಾಡಿ ಬೆಳಿಗ್ಗೆ ಹೋಗಿ ಎಕ್ಸಾಮ್ಗೆ ಹೋದ್ರೆ ಅದೃಷ್ಟ ಎಲ್ಲಿ ಕೈ ಹಿಡಿಯುತ್ತೆ? ವರ್ಷ ಎಲ್ಲ ಟೈಮ್ ಪಾಸ್ ಮಾಡಿ ವಾಟ್ಸಪ್ ನೋಡಿ, ಫೇಸ್ಬುಕ್ ನೋಡಿ, ಯೂಟ್ಯೂಬ್ ನೋಡಿ, ಇನ್ನೊಂದು ಶಾರ್ಟ್ಸ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ ಎಕ್ಸಾಮ್ಗೆ ಹೋದ್ರೆ ಎಲ್ಲಿ ಕೈ ಹಿಡಿಯುತ್ತೆ ಅದೃಷ್ಟ? ಅದೃಷ್ಟ ಯಾರು ಕೈ ಹಿಡಿಯುತ್ತೆ? ಯಾವನು ಕಷ್ಟಪಟ್ಟು ಎಫರ್ಟ್ ಹಾಕ್ತಾನೆ ಅವನು ಕೈ ಹಿಡಿಯುತ್ತೆ. ನಾವು ಪ್ರತಿದಿನ 8ರಿಂದ 10 ಗಂಟೆ ಕಷ್ಟಪಟ್ಟು ವಿಡಿಯೋ ಮಾಡಿದಾಗ ಅವಾಗ ಕ್ವಶನ್ಸ್ ಬರ್ತವೆ. ಸುಮ್ಮನೆ ಏನೇನೋ ಹೇಳಿ 1 ಲೈನಲ್ಲಿ 2 ಲೈನಲ್ಲಿ ಹೇಳಿ ಮುಂದಕ್ಕೆ ಹೋದ್ರೆ ಕ್ವಶನ್ ಎಲ್ಲಿಂದ ಬರಕ್ ಸಾಧ್ಯ ಅಲ್ವಾ? ಅರ್ಥ ಮಾಡ್ಕೋಬೇಕು. ಎಲ್ಲಿ ಪ್ರಯತ್ನ ಇದೆ ಅಲ್ಲಿ ಫಲ ಇದೆ, ಎಲ್ಲಿ ಪ್ರಯತ್ನ ಇದೆ ಇಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ. ನೋಡೋಣ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಾ ಅಂದ್ರೆ AB ಮಾತ್ರ ಸರಿ ಅಂತೆ. ಹೌದು, AB ಮಾತ್ರ ಸರಿ. ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಯುನೆಸ್ಕೋ ಪರಂಪರೆ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯ ಅಲ್ಲ, ಮತ್ತು ಹೊಯ್ಸಳರು 5ನೇ ಶತಮಾನದಲ್ಲಿ ಕಟ್ಟಿಸಲಿಲ್ಲ. ಹಾಗಾಗಿ AB ಸರಿ, CD ತಪ್ಪು. ಸೊ ಫೆಬ್ರವರಿ 2022 ಪಾರ್ಟ್ 1 22 ಪ್ರಶ್ನೆ ಪತ್ರಿಕೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಲಾಸ್ ನಂಬರ್ 100. ಈಗ ಕ್ಲಾಸ್ ನಂಬರ್ 619ಕ್ಕೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ 519 ವಿಡಿಯೋ ಮಾಡಿದ್ದೀನಿ 2022. ನೀವು ಹೊಸಬ್ರು ಇರ್ಬೋದು ಈ ಫೀಲ್ಡ್ಗೆ, ನಾವು ಬಹಳ ಹಳಬರೇ ಇದ್ದೀವಿ. ಓಕೆ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಹೊಯ್ಸಳ ದೇವಾಲಯಗಳು ಅಂತ ಹೇಳಿದ್ದೆ, ಅದು ಟೆಂಪ್ರರಿ ಲಿಸ್ಟ್ಗೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯನ್ನ ನಾಮನಿರ್ದೇಶನಗೊಂಡ ಕರ್ನಾಟಕದ ಹೊಯ್ಸಳ ದೇವಾಲಯಗಳು ಅಂತ ಫೆಬ್ರವರಿ 2022 ಪಾರ್ಟ್ 1 ನಲ್ಲಿ ಮಾತಾಡ್ತಾ ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದ್ದೆ. ಜೊತೆಗೆ ಕ್ಲಾಸ್ ನಂಬರ್ 355ರಲ್ಲಿ ಇಂಡಿಯಾಸ್ 42nd ಯುನೆಸ್ಕೋ ಸೈಟ್ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್, ಬೇಲೂರು, ಹಳೆಬೀಡು, ಸೋಮನಾಥಪುರಗಳು ಅಂತ ಹೇಳ್ತಾ ಇದು
12ನೇ ಶತಮಾನದ ಹಿಂದೂ ದೇವಾಲಯವಾಗಿದ್ದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿದೆ. ರಾಜ್ಯ ವಿಷ್ಣುವರ್ಧನದಿಂದ ನಿರ್ಮಿಸಲ್ಪಟ್ಟಿತು. ಯಾವ ಶತಮಾನ, ಏನ್ ಕತೆ, ಅಲ್ಲಿ ಯಾವ ದೇವಾಲಯಗಳಿದಾವೆ? ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಚೆನ್ನಕೇಶವ ದೇವಾಲಯ, ಜೊತೆಗೆ ಬೇಲೂರಿನ ಚೆನ್ನಕೇಶವ ದೇವಾಲಯ ಅಲ್ವಾ. ಸೊ ಹೀಗೆ ಯಾವ್ಯಾವ ದೇವಾಲಯ ಏನೇನಂತ ಡಿಸ್ಕಷನ್ ಮಾಡ್ತಾ, ಬರೀ ಅಷ್ಟೇ ಅಲ್ಲ, ಶಾಂತಿನಿಕೇತನ 41 ಯುನೆಸ್ಕೋ ಸೈಟ್ 353ನೇ ಕ್ಲಾಸು, ಅದಕ್ಕಿನಿಂದ ಕ್ಲಾಸ್ ನಂಬರ್ 711ರಲ್ಲಿ ಭಾರತದ ಎಲ್ಲಾ 40 ವಿಶ್ವ ಪರಂಪರೆ ತಾಣಗಳ ಕಂಪ್ಲೀಟ್ ಡಿಸ್ಕಷನ್. ಮತ್ತೆ ಅಲ್ಲಿಗೆ ನಿಲ್ಸಲ್ಲ, ಮೊನ್ನೆ ಕ್ಲಾಸ್ ನಂಬರ್ 598 ಅಲ್ಲಿ ಭಾರತದ 43ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮೈದಾಮ್ಸ್ ಆಫ್ ಅಸ್ಸಾಂ ಅಂತ ಹೇಳ್ತಾ, ಜೊತೆಗೆ ಅಲ್ಲಿ ಲಿಸ್ಟ್ ಅನ್ನ ಓದಿ ಮತ್ತೆ ಅಷ್ಟಕ್ಕೂ ನಿಲ್ಲಿಸ್ತೇನೆ. ಯಾವ ರಾಜ್ಯ ಎಷ್ಟು ಯುನೆಸ್ಕೋ ತಾಣಗಳು ಯಾವ್ಯಾವು, ಯಾವ ರಾಜ್ಯ ಎಷ್ಟು ಯುನೆಸ್ಕೋ ತಾಣಗಳು ಯಾವ್ಯಾವು, ಕರ್ನಾಟಕದ ಲಿಸ್ಟ್ ಅನ್ನ ಹೇಳ್ತಾ, ಕರ್ನಾಟಕದಲ್ಲಿ 3 ಇದಾವೆ. ಹಂಪಿಯಲ್ಲಿರ್ತಕ್ಕಂಥ ಸ್ಮಾರಕಗಳು, ಪಟ್ಟದಕಲ್ಲಿನ ಸ್ಮಾರಕಗಳು, ಹೊಯ್ಸಳರ ಪವಿತ್ರ ದೇವಾಲಯಗಳು, ಜೊತೆಗೊಂದು ಶೇರ್ಡ್ ಸೈಟ್ ಇದೆ. ಯಾವ ಶೇರ್ಡ್ ಸೈಟ್ ಅಂದ್ರೆ ಪಶ್ಚಿಮ ಘಟ್ಟಗಳು ಕರ್ನಾಟಕಕ್ಕೂ ಸೇರಿದೆ, ಮಹಾರಾಷ್ಟ್ರಕ್ಕೂ ಸೇರಿದೆ ಅಂತ ಹೇಳ್ತೆ. ಇಷ್ಟು ಡೀಟೇಲ್ಸ್ ಕೊಡ್ಬೇಕಂದ್ರೆ ಅದರಿಂದ 16, 26, 106 ಗಂಟೆಗಳ ಎಫರ್ಟ್ ಬೇಕ್ರಿ, ಸುಮ್ಮನೆ ಬರೋದೇ ಇಲ್ಲ. ಯಾರು ಈ ಲಿಸ್ಟ್ ರೆಡಿ ಮಾಡೋದಕ್ಕೆ, ಮತ್ತೆ ಅದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಸರ್ ಆ ಮಿಸ್ಟೇಕ್ ಇದೆ ಈ ಮಿಸ್ಟೇಕ್ ಇದೆ ಅಂತ 106 ಕಮೆಂಟ್ ಬರ್ತವೆ. ಆ ಮಿಸ್ಟೇಕ್ಗಳ ಕಮೆಂಟ್ ಬರದೇ ಇರೋಂಗೆ ತಡಿಬೇಕಂದ್ರೆ ಸಾಕಷ್ಟು ಎಫರ್ಟ್ ಬೇಕು. ಒಟ್ಟಿನಲ್ಲಿ ನಿಮ್ಗೆ ಯೂಸ್ ಆಯ್ತಾ ಎಕ್ಸಾಮ್ ಅಲ್ಲಿ? ಸರಿ, ಓಕೆ. ಸೊ ಏನ್ ಕೇಳಿದರೆ, ನಮ್ಮ ಹೊಯ್ಸಳರ ದೇವಾಲಯಗಳ ಬಗ್ಗೆ ಕೇಳಿದರೆ, ಆ ಹೊಯ್ಸಳರ ದೇವಾಲಯಗಳ ಬಗ್ಗೆ ಇನ್ನೇನು ಮಾಹಿತಿ ಕೊಡಕ್ ಸಾಧ್ಯ? ಇಷ್ಟು ದೊಡ್ಡ ಕ್ವಶನ್ ಇದ್ರು ಕೂಡ ಅದ್ರ ಬಗ್ಗೆ ಪ್ರತಿ ಇಂಚು ಲೈನ್ ಕೂಡ ಪಾಠ ಮಾಡಿದೀವಿ ಅಂದ್ರೆ ಸೊ ಸುಮ್ಮನೆ ಅಲ್ವೇ ಅಲ್ಲ. ಅದಕ್ಕೆ ಸಾಕಷ್ಟು ಎಫರ್ಟ್ ಕೂಡ ಬೇಕು ಅಂತ ಮತ್ತೆ ಹೇಳ್ತಾ ಇರ್ಬೋದು, ಯಾಕಂದ್ರೆ ಅಷ್ಟು ಇರ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇನ್ನು 47ನೇ ಪ್ರಶ್ನೆ, ಮಹಿಳಾ ಪ್ರೀಮಿಯರ್ ಲೀಗ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ WPL ವಿಮೆನ್ ಪ್ರೀಮಿಯರ್ ಲೀಗ್ ಅಂದ್ರೆ ಈಗ IPL ಯಾವ ರೀತಿಯಾಗಿ ನಡೀತಲ್ವಾ ಇಂಡಿಯನ್ ಪ್ರೀಮಿಯರ್ ಲೀಗು, ಅದೇ ರೀತಿಯಾಗಿ WPL ಅನ್ನ ಇತ್ತೀಚೆಗೆ ನಡೆಸಲಾಗಿತ್ತು. ಆ WPL ಅಲ್ಲಿ RCB ದವರು ಗೆದ್ದಿದ್ರು. ಸೊ ಅದನ್ನು ಕೂಡ ನಾವು ಮಾತಾಡಿದ್ವಿ ಅಲ್ವಾ. ಸೊ ಪುರುಷರ IPL RCB ತಂಡ ಗೆಲ್ಲಕ್ಕಾಗಿರ್ಲಿಲ್ಲ 16-17 ವರ್ಷಗಳಲ್ಲಿ. ವಿಮೆನ್ ಪ್ರೀಮಿಯರ್ ಲೀಗ್ ಅನ್ನ ಮಹಿಳೆಯರ ತಂಡ ಗೆಲ್ತು ಅಂತ ಕೂಡ ಮಾತಾಡಿದ್ವಿ. ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ಯಾವ ಸರಿ ಏನಂತ ನೋಡ್ತಾ ಹೋಗಿ. ಸೊ 47ನೇ ಪ್ರಶ್ನೆ ಏನಿದೆ, ಸರಿಯಾದ ಹೇಳಿಕೆಗಳು ಅಫಿಷಿಯಲ್ ಕೀಯಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಬಟ್ ನನಗನ್ಸುತ್ತೆ ಎಲ್ಲಾ 4 ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಹಾಗಾದ್ರೆ ಮೊದಲನೇ ಹೇಳಿಕೆ ಏನಿದೆ, WPL ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಸ್ವಾಮ್ಯದಲ್ಲಿದೆ, ಅದು ನಿರ್ವಹಿಸುತ್ತೆ. ಹೌದು, BCCI ಅವರೇ WPL ನ ನಡೆಸ್ತಾ ಇರ್ತಕ್ಕಂಥದ್ದು ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ 2024ರ ಸೀಸನ್ಗಾಗಿ ಫೈನಲ್ ಪಂದ್ಯವನ್ನ ಅರುಣ್ ಜೇಟ್ಲಿ ಕ್ರೀಡಾಂಗಣ ನವದೆಹಲಿಯಲ್ಲಿ ನಡೆಸಲಾಯಿತು, ಇದು ಕೂಡ ಸರಿಯಾಗಿದೆ. ಇನ್ನು ಟೂರ್ನಮೆಂಟ್ ನಲ್ಲಿ 6 ತಂಡಗಳು ಭಾಗವಹಿಸಿದ್ವು, ಇದು ಕೂಡ ಸರಿಯಾಗಿದೆ. ಇನ್ನು WPL ನ ಅಧಿಕೃತ ಮಾಸ್ಕೆಟ್ ಶಕ್ತಿ ಎಂದು ಕರೆಯಲಾಗಿತ್ತು ಮತ್ತು ಅದು ಹೆಣ್ಣು ಹುಲಿಯಾಗಿದ್ದು ಬ್ಲೂ ಜರ್ಸಿ ಧರಿಸಿತ್ತು ಅಂತ. ಸೊ ನೋಡೋಣ ಇದ್ರ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಕ್ಲಾಸ್ ನಂಬರ್ 507 ಮಾರ್ಚ್ 2024 ಪಾರ್ಟ್ 7. ನೋಡೋಣ ಏನೇನಿತ್ತು. ಕ್ವಶನ್ ನಂಬರ್ 12ರಲ್ಲಿ WPL 2024 ಸ್ಮೃತಿ ಮಂದಾನ ನೇತೃತ್ವದ ತಂಡ RCB ತಂಡ ಡೆಲ್ಲಿ ತಂಡವನ್ನು ಸೋಲಿಸುವ ಮೂಲಕ ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಗೆದ್ದಂತಾಯಿತು. ಈ ಸಲ ಕಪ್ಗೆ RCB ಸಿಹಿ ಮತ್ತು ಫೈನಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದಿದ್ರು. 16 ವರ್ಷಗಳ RCB ಪ್ರಶಸ್ತಿಯ ಬರ ನೀಗಿಸಿದ ವನಿತೆಯರು. ಸೊ 16 ವರ್ಷಗಳಲ್ಲಿ RCB ಗೆದ್ದೇ ಇರಲಿಲ್ಲ ಪುರುಷರ ತಂಡ. ಹಾಗಾಗಿ ನೋಡಿ, ಹೊಸದಿಲ್ಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯ. ಹಾಗಾದ್ರೆ ಫೈನಲ್ ಪಂದ್ಯ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ, ಸೊ ಅದು ಅರುಣ್ ಜೇಟ್ಲಿ ಕ್ರೀಡಾಂಗಣ ಹೊಸದೆಹಲಿ ಅಥವಾ ನವದೆಹಲಿಯಲ್ಲಿ ನಡೆದಿತ್ತು. ಓಕೆ, 1 ಸರಿ ಆಯ್ತು. ಇನ್ನು ಎಷ್ಟು ತಂಡಗಳು ಭಾಗವಹಿಸಿದ್ವು ಅನ್ನೋದಕ್ಕೆ ಸೊ ಎಲ್ಲಿದೆ ಅಂದ್ರೆ IPL ವಿಮೆನ್ PL ಅಲ್ಲಿ ನೋಡಿ, ಪಾರ್ಟಿಸಿಪೆಂಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ 5 ತಂಡ ಇರ್ಬೇಕು, ಕರೆಕ್ಟ್. ಹಾಗಾಗಿ 6 ತಂಡ ಅನ್ನೋದು ಇದೆಯಲ್ವಾ, ಅದು ತಪ್ಪಾಯ್ತು ಅನ್ನೋದು ಗೊತ್ತಾಯ್ತು. ಹಾಗಾಗಿ 3 ಹೇಳಿಕೆಗಳು ಮಾತ್ರ ಸರಿ, ಕೀ ಆನ್ಸರ್ ಸರಿಯಾಗೇ ಇದೆ. ನೋಡಿ, ಒಂದೊಂದ್ಸಲ ನಾವು ಥಿಂಕ್ ಮಾಡ್ಬೇಕಾದ್ರೆ ಅಥವಾ ಸರಿಯಾಗಿ ಹುಡುಕ್ಬೇಕಾದ್ರೆ ತಪ್ಪಾಗುತ್ತೆ ಒಂದೊಂದ್ಸಲ. ನೋಡಿ, ರೈಟ್, ಸರಿ ಆಯ್ತು. ಇನ್ನು ಯಾರು ಇದನ್ನ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ BCCI, ಕರೆಕ್ಟ್ ಆಗೇ ಇದೆ.
ಕೀ ಆನ್ಸರ್ ಕೂಡ ಕರೆಕ್ಟ್ ಆಗಿ ಇದೆ. ಯಾವ್ಯಾವ ತಂಡ? ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, UP ವಾರಿಯರ್ಸ್, ಗುಜರಾತ್ ಜೈಂಟ್ಸ್. ಒಟ್ಟು ಎಷ್ಟು ತಂಡ ಅಂತ ಕೂಡ ನೋಡಿದ್ವಿ. ರೈಟ್, ಕೀ ಆನ್ಸರ್ ಕೂಡ ಸರಿಯಾಗಿಯೇ ಇದೆ. ಓಕೆ, ನೋಡ್ಬೋದು. ಇನ್ನು ಅಫಿಷಿಯಲ್ ಮ್ಯಾಸ್ಕೆಟ್ ಯಾವುದು ನೋಡಿ, ಹುಲಿ ರೀತಿಯ ಒಂದು 5 ತಂಡ ಸರಿಯಾಗಿದೆ. ಇನ್ನು 48ನೇದು, ಇದನ್ನು ಕೂಡ ಮಾತಾಡಿದ್ವಾ ಇಲ್ವಾ ನೋಡೋಣ. ಅದರ ಅಸಾಧಾರಣ ವಾಸನೆ, ರಸಭರಿತ ರುಚಿ, ಹಣ್ಣಿನ ಅಧಿಕ ತಿರುಳು, ಆಕಾರ ಮತ್ತು ಗಾತ್ರದ ಹೆಚ್ಚಿನ ಪ್ರಮಾಣದಿಂದಾಗಿ ಉತ್ತಮ ಗುಣಮಟ್ಟದ ಮಾವುಗಳಲ್ಲಿ ಒಂದೆಂದು ಸ್ವೀಕರಿಸಿರುವ ಕರಿ ಇಸಾಡ್ ಮಾವಿಗೆ ಸಂಬಂಧಿಸಿದಂತೆ ಕೆಳಗಿನ, ಇದನ್ನು ನೋಡಿದಾಗ ತಲೆ ಬುಡ ಅರ್ಥ ಆಗಿರಲ್ಲ, ಬಟ್ ನಮ್ಮ ವಿಡಿಯೋ ನೋಡಿರೋರಿಗೆ ಡೆಫಿನೆಟ್ಲಿ ಅರ್ಥ ಆಗಿರುತ್ತೆ. ಯಾಕಂದ್ರೆ ಆ ರೀತಿಯ ಸ್ಟೇಟ್ಮೆಂಟ್ ವೈಸು ಆ ರೀತಿಯ ಸಾಕಷ್ಟು ವಿಚಾರಗಳನ್ನು ಒಂದು ಟಾಪಿಕ್ ಮೇಲೆ ಹೇಳಿರ್ತೀನಿ ನಾನು. ಹಾಗಾದ್ರೆ 48ಕ್ಕೆ ಫಸ್ಟ್ ಸರಿಯಾದ ಹೇಳಿಕೆಗಳು ಯಾವ್ಯಾವ ಅಂದ್ರೆ 2 ಹೇಳಿಕೆ ಸರಿಯಾಗಿದೆ. ಒಂದು, ಕರಿ ಇಶಾದ್ ಮಾವನ್ನ ಪ್ರಮುಖವಾಗಿ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನಲ್ಲಿ ಬೆಳೆಯುವರು, ಹೌದು. ಮತ್ತು ಸಿ ಹೇಳಿಕೆ ಏನಿದೆ, ಈ ಮಾವನ ಕಾರವಾರದಲ್ಲಿ ಮತ್ತು ಉತ್ತರ ಕನ್ನಡದ ಕುಮಟದ ಕೆಲವು ಪ್ರದೇಶಗಳಲ್ಲಿ ಬೆಳೆಯುವರು, ಸರಿಯಾಗಿದೆ. ಬಿ ತಪ್ಪು. ಯಾಕೆ ತಪ್ಪು ಅಂದ್ರೆ ಮಂಡ್ಯ, ಮೈಸೂರಿನಲ್ಲಿ, ಹುಣಸೂರಿನ ಭಾಗಗಳಲ್ಲಿ ಬೆಳೆಯಲ್ಲ ಇದನ್ನ ಕರಿ ಇಶಾದ ಮಾವು. ಮತ್ತೆ ಇದರಲ್ಲಿ 3 ಬಗೆಗಳಿವೆ ಅಂತ ಹೇಳಿದ್ದಾರೆ, ಇಲ್ಲ ಅಂತೆ. ಓಕೆ, ಜೂನ್ 2023 ಪಾರ್ಟ್ 2 ಕ್ಲಾಸ್ ನಂಬರ್ 252 ಕ್ವಶನ್ ನಂಬರ್ 1 ನಲ್ಲಿ ಹೇಳ್ಬಿಟ್ಟಿದ್ದೀನಿ. ಉತ್ತರ ಕನ್ನಡದ ಅಂಕೋಲದ ಕರಿ ಇಶಾದ ಮಾವಿಗೆ GI ಟ್ಯಾಗ್ ಅಂತ. ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಕರ್ನಾಟಕದ ಒಟ್ಟು ಭೌಗೋಳಿಕ ಸೂಚ್ಯಾಂಕಗಳ ಬಗ್ಗೆ ಕೂಡ ಒಂದು ಸಪರೇಟ್ ಹೇಳಿದ್ದೆ. ಮತ್ತು ಕ್ಲಾಸ್ ನಂಬರ್ 203 ಯಲ್ಲಿ ಕೂಡ ಕರ್ನಾಟಕದ ಭೌಗೋಳಿಕ ಸೂಚ್ಯಾಂಕ GI ಟ್ಯಾಗ್ ಬಗ್ಗೆ, ಅದರ ಪಟ್ಟಿ, ಯಾವ ಉತ್ಪನ್ನ, ಯಾವ ವಿಭಾಗ, ಯಾವ ಜಿಲ್ಲೆ, ಯಾವ ವರ್ಷ ಅಂತ ಹೇಳ್ತಾ ಕೊನೆಗೆ ಕರ್ನಾಟಕದ ಕರಿ ಇಶಾದ ಮಾಂಗು ಅಥವಾ ಅಂಕೋಲದ ಕರಿ ಇಶಾದ ಮಾವಿಗೆ ಸಿಕ್ಕಿತ್ತು GI ಟ್ಯಾಗ್ ಅಂತ ಹೇಳ್ತಾ, ವಿಶಿಷ್ಟವಾದ ಪರಿಮಳ, ರುಚಿಕರವಾದ ರುಚಿ, ಹೆಚ್ಚಿನ ಪ್ರಮಾಣದ ತಿರುಳು, ಗಾತ್ರದ ಕಾರಣದಿಂದಾಗಿ ಕರಿ ಇಶಾದ ಮಾವನ್ನ ಅತ್ಯುತ್ತಮ ಗುಣಮಟ್ಟದ ಮಾವು ಎಂದು ಸರ್ಕಾರ ಗುರುತಿಸಿದೆ. ಇದೇ ಹೇಳಿಕೆ ಕ್ವಶನ್ ನಲ್ಲಿ ಬಂದಿದೆ ನೋಡಿ. ಸೊ ಈ ಹೇಳಿಕೆ ಇಲ್ಲಿದೆ ಅಲ್ವಾ, ಇದು. ಮತ್ತೊಂದಿದೆ, ಈ ಹಣ್ಣುಗಳು ದೊಡ್ಡದಾಗಿರುತ್ತವೆ ಮತ್ತು ಅಂಡಾಕಾರದ ಆಕಾರದಲ್ಲಿ ಓರೆಯಾಗಿರ್ತವೆ. ಇದು ಪಕ್ಕ ಕನ್ನಡ ಮಣ್ಣಿನ ಹಣ್ಣು ಅಂತ ಹೇಳಿದ್ವಿ. 3/4 kg ತೂಗುತ್ತೆ ಒಂದೊಂದು ಅಂತ ಹೇಳಿದ್ದೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ 49 ಹಳ್ಳಿಗಳು, ಕಾರವಾರದ 3, ಕುಮಟಾದ 12 ಹಳ್ಳಿಗಳಲ್ಲಿ ಈ ತಳಿಯ ಮಾವಿನ ಹಣ್ಣನ್ನು ಬೆಳೆಯಲಾಗುತ್ತದೆ ಅಂತ ಹೇಳಿದ್ವಿ. ಇಲ್ಲಿ ಯಾವುದೇ ಮಂಡ್ಯ, ಮೈಸೂರಿನ ಮೆನ್ಷನ್ನೇ ಆಗಿಲ್ಲ. ಅದಕ್ಕೋಸ್ಕರ ಸಿ ಹೇಳಿಕೆ ಸರಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಬರ್ತವೆ ಪ್ರಶ್ನೆಗಳು ಅನ್ನೋದನ್ನ ಸ್ವಲ್ಪ ಗಮನದಲ್ಲಿರಿಸಿ, ಸ್ವಲ್ಪ ಡೀಪ್ ಆಗಿ ಓದೋದೇ ನಮ್ಮ ಜೀವನ ಆಗಿರೋದ್ರಿಂದ ಎಕ್ಸಾಮ್ ಅಲ್ಲಿ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿ ನೌಕರಿ ಹಿಡಿಯೋವರೆಗೂ ಓದ್ತಾನೆ ಇರಬೇಕು. ಸ್ವಲ್ಪ ಡೀಪ್ ಆಗಿ ಓದ್ತಾ ಇದ್ರೆ ಡೀಪ್ ಆಗಿ ಓದಿ. 49 ಕರ್ನಾಟಕದ ಉಚ್ಚ ನ್ಯಾಯಾಲಯದ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು, ಹೈಕೋರ್ಟ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಇದೆ. ಅದರಲ್ಲಿ ಯಾವ್ಯಾವ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓನ್ಲಿ 1 ಸ್ಟೇಟ್ಮೆಂಟು, 2 ಸ್ಟೇಟ್ಮೆಂಟು, 3 ಸ್ಟೇಟ್ಮೆಂಟು, 4 ಸ್ಟೇಟ್ಮೆಂಟ್ಸು, ಯಾವ ಸ್ಟೇಟ್ಮೆಂಟ್ ಅಲ್ಲ, ಎಷ್ಟು ಸ್ಟೇಟ್ಮೆಂಟ್ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ 2 ಹೇಳಿಕೆಗಳು ಮಾತ್ರ ಸರಿ, ಒಂದು ಸಿ ಮತ್ತು ಡಿ. ಯಾವುದು? ಬೆಂಗಳೂರಿನಲ್ಲಿರುವ ಉಚ್ಚ ನ್ಯಾಯಾಲಯದ ರಚನೆಯಾಗಿ ಅಟ್ಟಾರ ಕಚೇರಿ ಎಂದು ಕರೆಯಲ್ಪಟ್ಟು ಅದು ಮೂಲತಃ ಹಳೆಯ ಮೈಸೂರು ರಾಜ್ಯದ ಸಾಮಾನ್ಯ ಕಂದಾಯ ಸಚಿವಾಲಯವನ್ನು ಒಳಗೊಂಡು ಒಟ್ಟಾರೆಯಾಗಿ ಅಟ್ಟಾರ ಕಚೇರಿ ಏನಿದೆ ಅಲ್ವಾ, ಹಿಂದೆ ಚಿಕ್ಕದೇವರಾಜ ಒಡೆಯರ್ ಅವರ ಕಾಲದಲ್ಲಿ ಅಟ್ಟಾರ ಕಚೇರಿ ಏನ್ ರಚನೆ ಆಗಿತ್ತು ಅದು ಇವತ್ತು ಹೈಕೋರ್ಟ್ ಅನ್ನೋದು ಸರಿಯಾಗಿದೆ. ಇನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಹುದ್ದೆಯನ್ನು ಭಾರತ ಸಂವಿಧಾನದ ಅನುಚ್ಛೇದ 715 ಪ್ರಕಾರ ರಚಿಸಲಾಗಿದೆ. ಹಾಗಾದ್ರೆ ಎ ಬಿ ಯಾಕೆ ತಪ್ಪು ಅಲ್ವಾ? ತಪ್ಪಿರೋದನ್ನು ಕೂಡ ನೋಡ್ಬೇಕಲ್ವಾ. ಒಂದು ಎ ಯಾಕೆ ತಪ್ಪು ಅಂದ್ರೆ, ಭಾರತದ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರ ಮುಖ್ಯ ನ್ಯಾಯಾಧೀಶ ನೇಮಕ ಮಾಡೋರು ಅಂದ್ರೆ ತಪ್ಪು. ಫಸ್ಟ್ ಆಫ್ ಆಲ್ ರಾಜ್ಯಪಾಲರ ಮುಖ್ಯ ನ್ಯಾಯಾಧೀಶನ ನೇಮಕ ಮಾಡಲ್ಲ, ಒಂದು ಮುಖ್ಯಮಂತ್ರಿಯನ್ನು ಕನ್ಸಲ್ಟೇ ಮಾಡಲ್ಲ ಅಲ್ವಾ, ರಾಷ್ಟ್ರಪತಿಗಳೇ ನೇಮಕ ಮಾಡೋದು. ಹಾಗಾಗಿ ನೆನ್ಪಿಡ್ಬೇಕು. ಇನ್ನು ಬಿ ಯಾಕೆ ತಪ್ಪು ಅಂದ್ರೆ, ನ್ಯಾಯಾಲಯದ ಪ್ರಧಾನ ನ್ಯಾಯಪೀಠ ಬೆಂಗಳೂರಿನಲ್ಲಿ 3 ಅಡಿಷನಲ್ ನ್ಯಾಯಪೀಠಗಳಿದ್ದಾವೆ. ಮಂಗಳೂರು, ಹುಬ್ಳಿ, ಧಾರವಾಡ, ಕಲಬುರಗಿ ಅಂದ್ರೆ ಬ್ರಾಂಚಸ್. ಮಂಗಳೂರಲ್ಲಿ ಇಲ್ಲ, ಹುಬ್ಳಿ ಧಾರವಾಡದಲ್ಲಿ, ಕಲಬುರಗಿಯಲ್ಲಿ ಇದಾವೆ ನಮ್ಮ ಹೈಕೋರ್ಟ್ ಬೆಂಚಸ್. ಹಾಗಾಗಿ ಮಂಗಳೂರು ತಪ್ಪು, ಬಿ ತಪ್ಪಾಗುತ್ತೆ. ನೋಡಿ ಯಾವ ರೀತಿಯಾಗಿದ್ದಾವೆ. ಇನ್ನು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿನ ನ್ಯಾಯಾಧೀಶರ ಸಮಿತಿ ಕೊಲೆಜಿಯಂ ಏನ್ ಮಾಡುತ್ತೆ, ನ್ಯಾಯಮೂರ್ತಿಗಳ ನೇಮಕಾತಿ ವರ್ಗಾವಣೆಯನ್ನ ಮಾಡೋದಕ್ಕೆ ಶಿಫಾರಸ್ ಮಾಡುತ್ತೆ. ಕೇಂದ್ರದ ಕಾನೂನು ಸಚಿವಾಲಯ, ಗೃಹ ಸಚಿವಾಲಯ ಆ ಲಿಸ್ಟ್ ಅನ್ನು ಅಪ್ರೂವ್ ಮಾಡಿ ರಾಷ್ಟ್ರಪತಿಗೆ ಕೊಡುತ್ತೆ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ.
ಕರ್ನಾಟಕದ ಯಾವ್ಯಾವ ಸ್ಥಳಗಳಲ್ಲಿ ಹೈಕೋರ್ಟ್ ಶಾಖೆಗಳಿದಾವೆ ಅಂದ್ರೆ ಬೇರೆ ಬೇರೆ ಕಡೆ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಇವನ್ CIDRPC 2019 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದ್ವಿ ಧಾರವಾಡದಲ್ಲಿದೆ ಮತ್ತು ಕಲಬುರಗಿಯಲ್ಲೂ ಕೂಡ ಬ್ರಾಂಚಸ್ ಇದಾವೆ ಅಂತ. ಹಾಗಾಗಿ ಕಲಬುರಗಿ ಬೆಂಚ್ ಇದೆ, ಧಾರವಾಡ ಬೆಂಚ್ ಇದೆ, ಮೇನ್ ಹೈಕೋರ್ಟ್ ಇರೋದು ಬೆಂಗಳೂರಲ್ಲಿ. ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 429 ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ 17/12/2023 KPSC ಪೇಪರ್ 1 17 ಹಿಸ್ಟ್ರಿ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಮೈಸೂರು ರಾಜ್ಯದಲ್ಲಿ ಅಟಾರ ಕಚೇರಿಯನ್ನು ಸ್ಥಾಪಿಸಿದವರು ಯಾರು ಅಂದ್ರೆ ಚಿಕ್ಕದೇವರಾಜ ಒಡೆಯರ್ ಅವರು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಅವ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನು ಅಟಾರ ಕಚೇರಿ ಅಂದ್ರೆ ಏನಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 385 ಹಿಸ್ಟ್ರಿ ಪ್ರಶ್ನೆಗಳನ್ನ 2023 KA ಕ್ವಶನ್ ಪೇಪರ್ ಅಲ್ಲಿ ಮೈಸೂರಿನ ಆರಂಭಿಕ ಒಡೆಯರ ಕಾಲದಲ್ಲಿ ನವಕೋಟಿ ನಾರಾಯಣ ಅಂತ ಚಿಕ್ಕದೇವರಾಜ ಒಡೆಯರ್ ಅವರು ಮತ್ತು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಅಟಾರ ಕಚೇರಿ ಇತ್ತು, 18 ಆಡಳಿತ ಶಾಖೆಗಳಿದ್ವು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಮತ್ತು ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಅಂದ್ರೆ ಆರ್ಟಿಕಲ್ 217 ಆಗುತ್ತೆ. ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್, ಹೈಕೋರ್ಟ್ ಜಡ್ಜಸ್ ಅನ್ನೋದನ್ನ ತಿಳ್ಕೊಳ್ಬೇಕು. 51ನೇ ಪ್ರಶ್ನೆ ಡಿಸ್ಕಷನ್ ಮಾಡಿದ್ವಾ, ನೋಡೋಣ. ಪಂಪ ಪ್ರಶಸ್ತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಕನ್ನಡ ಭಾಷೆಯಲ್ಲಿ ಬರೆದ ಕೃತಿಗಳನ್ನು ಗುರುತಿಸಲು ಕನ್ನಡ ಫಸ್ಟ್ ಹೇಳಿಕೆಗಳನ್ನ ನೋಡಿ ಸರಿಯಾದದ್ದು ಯಾವ್ದಂತ ನೋಡ್ಕೊಂಡ್ಬಿಡೋಣ. ಎಲ್ಲ 4 ಹೇಳಿಕೆಗಳು ಸರಿಯಾಗಿದ್ದಾವೆ. ಹೌದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರದಾನ ಮಾಡಲಾಗುವ ಕರ್ನಾಟಕ ರಾಜ್ಯದ ಅತ್ಯುನ್ನತ ಸಾಹಿತ್ಯ ಗೌರವ ಹೇಳಿಕೆ ಸರಿಯಾಗಿದೆ. ಕುವೆಂಪುರವರಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ, ಸಾಹಿತ್ಯದ ಕೃತಿಗೆ ಪ್ರಶಸ್ತಿ ಸ್ವೀಕರಿಸಿದಲ್ಲಿ ಅವರು ಮೊದಲಿಗರು, ಇದು ಸರಿಯಾಗಿದೆ. 2023 ಪಂಪ ಪ್ರಶಸ್ತಿಯನ್ನ ನಾ ಡಿಸೋಜರ್ ಅವರಿಗೆ ನೀಡಲಾಗಿತ್ತು, ಸರಿಯಾಗಿದೆ. ಕರ್ನಾಟಕ ಸರ್ಕಾರವು ಪಂಪ ಪ್ರಶಸ್ತಿಯನ್ನು 1987ರಲ್ಲಿ ಸ್ಥಾಪನೆ ಮಾಡಿದ್ದು, ಸರಿಯಾಗಿದೆ. ಸೊ ಇದನ್ನ ಜಸ್ಟ್ ಎಕ್ಸಾಮ್ ಹಿಂದಿನ ದಿನ, KS ಎಕ್ಸಾಮ್ ಹಿಂದಿನ ದಿನ 615ನೇ ಕ್ಲಾಸಲ್ಲಿ ಕರ್ನಾಟಕದ ಪ್ರಶಸ್ತಿಗಳು ಗೌರವಗಳು 2024 ಅಂತ ಇಡೀ ಪ್ರಶಸ್ತಿಗಳನ್ನು ಹೇಳ್ತಾ ಪಂಪ ಪ್ರಶಸ್ತಿ ಬಗ್ಗೆ ಕೂಡ ಹೇಳಿದ್ದೆ. ಜೊತೆಗೆ ಬೇರೆ ಬೇರೆ ಪ್ರಶಸ್ತಿಗಳ ಬಗ್ಗೆ ಮಾತಾಡಿದ್ದೀನಿ. ಪಂಪ ಪ್ರಶಸ್ತಿಯು 1987ರಿಂದ ಆರಂಭ ಮಾಡಿದ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಕನ್ನಡ ಸಾಹಿತ್ಯ ಪ್ರಶಸ್ತಿ ಅಂತ ಕೂಡ ಹೇಳಿದ್ವಿ. ಇಲ್ಲೇ 3 ಪಾಯಿಂಟ್ ಆಯಿತು. ಇನ್ನೊಂದು, ಮೊಟ್ಟ ಮೊದಲ ಬಾರಿಗೆ ಕುವೆಂಪುರವರಿಗೆ 1987ರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಸಿಕ್ತು ಅಂತ ಹೇಳಿದ್ವಿ. ಮತ್ತೊಂದು ಇತ್ತೀಚಿನ ಪ್ರಶ್ನೆ 2023-24ರಲ್ಲಿ ನಾ ಡಿಸೋಜಾರ್ ಅವರಿಗೆ ಸಿಕ್ತು ಅಂತ ಕೂಡ ಹೇಳಿದ್ವಿ. ಇನ್ನೇನ್ ಬೇಕು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡೋದಕ್ಕೆ? ನಾ ಡಿಸೋಜ 2023. 56ನೇ ಪ್ರಶ್ನೆ, MNRE Ministry of New and Renewable Energy has requested states and union territories to select at least one city to be developed as a solar city. ಅಂದ್ರೆ ಕೇಂದ್ರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯ ಅಥವಾ ಸಚಿವಾಲಯ ಸೋಲಾರ್ ನಗರವಾಗಿ ಅಭಿವೃದ್ಧಿಪಡಿಸಬೇಕೆಂದು ಕನಿಷ್ಠ ಪಕ್ಷ ಒಂದು ನಗರವನ್ನು ಆಯ್ಕೆ ಮಾಡಬೇಕಂತ ರಾಜ್ಯಗಳನ್ನ ಕೋರಲಾಗಿತ್ತು. ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟು ಯಾವ್ಯಾವ ಸರಿ ಇದಾವಂದ್ರೆ, ಸೊ 2 ಹೇಳಿಕೆ ಸರಿ ಇದಾವೆ. C&D ಸೋಲಾರ್ ನಗರಗಳು ಕರ್ನಾಟಕದಲ್ಲಿ ಗುರುತಿಸಲ್ಪಟ್ಟಿವೆ, ಸರಿಯಾಗಿದೆ. ಮತ್ತು ಬೀದರ್ ಮತ್ತು ಹೊಸಪೇಟೆಗಳು ಕರ್ನಾಟಕದ ಸೋಲಾರ್ ನಗರಗಳಾಗಿದ್ದಾವೆ, ಇವು ಸರಿ ಇದೆ. AB ತಪ್ಪಾಗಿದೆ. AB ಅದಕ್ಕೆ ಪ್ರತ್ಯೇಕ ನಿಧಿ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದು ತಪ್ಪು. ಮತ್ತು ಬೇರೆ ಬೇರೆ ಅಸ್ತಿತ್ವದಲ್ಲಿರುವ ಯೋಜನೆಗಳ ಮೇರೆಗೆ ಲಭ್ಯವಿರುವ ನಿಧಿಗಳನ್ನು ಸೋಲಾರ್ ನಗರ ಅಭಿವೃದ್ಧಿಗೆ ಬಳಸುವಂತಿಲ್ಲ ಅಂತ ಹೇಳಿದ್ದಾರೆ, ಅದು ತಪ್ಪಂತೆ. ಒಟ್ಟಾರೆಯಾಗಿ ಕರ್ನಾಟಕದ ಬೀದರ್ ಹೊಸಪೇಟೆಗಳನ್ನ ಸೋಲಾರ್ ಸಿಟಿ ಪ್ರೋಗ್ರಾಮ್ಗೆ ಅಳವಡಿಸಿಕೊಳ್ಳಲಾಗಿದೆ. ಸೊ ಕೇಂದ್ರದ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಅನ್ನೋದನ್ನ ಗಮನಿಸಬಹುದು. 58ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ರೀಸೆಂಟ್ಲಿ ಇಂಟ್ರೊಡ್ಯೂಸ್ಡ್ ಕರ್ನಾಟಕ ಸ್ಟಾಂಪ್ ಅಮೆಂಡ್ಮೆಂಟ್ ಆಕ್ಟ್ 2023? ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ಅಧಿನಿಯಮ 2023ಕ್ಕೆ ಸಂಬಂಧಿಸಿದಂತೆ 4 ಹೇಳಿಕೆ ಕೊಟ್ಟು ಯಾವ ಸರಿಯಾಗಿದ್ದಾವೆ ಅಂದ್ರೆ B, D ಮಾತ್ರ ಸರಿಯಾಗಿದ್ದಾವೆ. B ಮತ್ತು D ಸರಿಯಾಗಿದ್ದಾವೆ. ಈ ಅಧಿನಿಯಮವು ಕಾಗದ ರೂಪದ ಬ್ಯಾಂಕ್ ಖಾತೆಯನ್ನು 300 ರೂಪಾಯಿಗೆ ಏರಿಸಿದೆ, ಸರಿಯಾಗಿದೆ. ಮತ್ತು ಕೆಲವು ಸಂದರ್ಭದಲ್ಲಿ ಸ್ಟಾಂಪ್ ಡ್ಯೂಟಿ ದರವನ್ನು ಹೆಚ್ಚಿಸಲು ಏನೇನೋ ಹೇಳಿದ್ದಾರೆ. ಒಟ್ಟಾರೆಯಾಗಿ BD ಸರಿಯಾಗಿದೆ. ಸ್ವಲ್ಪ ನೋಡಿ, ಈ ಅಧಿನಿಯಮ ಯಾಕೆ ತಪ್ಪು ಅಂದ್ರೆ, ಈ ಅಧಿನಿಯಮ 1975ರ ತಿದ್ದುಪಡಿ ಅಂದ್ರೆ ತಪ್ಪಾಗುತ್ತೆ. 1957ರ ತಿದ್ದುಪಡಿ ಇದು. ಮತ್ತು 200 ರೂಪಾಯಿಗಳಿಗಿಂತ ಕಡಿಮೆ ಮಾಡಲಾಗಿದೆ. ಈ ಬ್ಯಾಂಕ್ ಅಂದ್ರೆ ಇದು ತಪ್ಪು, 200 ರೂಪಾಯಿಗೆ ಏರಿಸಲಾಗಿದೆ. ಹಾಗಾಗಿ ಕರ್ನಾಟಕ ಸ್ಟಾಂಪ್ ಅಮೆಂಡ್ಮೆಂಟ್ ಆಕ್ಟ್ 2023, ಈ ರೀತಿ ಅಮೆಂಡ್ಮೆಂಟ್ ಆಕ್ಟ್ ಬಂದಾಗ ಪ್ರಶ್ನೆಗಳು ಬರ್ತವೆ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಾಯ್ತು. ನಾವು ಇನ್ನು ಮುಂದೆ ಚೇಂಜಸ್ ಮಾಡೋಣ. 1957 1 ಪಾಯಿಂಟ್. ಮತ್ತು ಪೇಪರ್ ಬ್ಯಾಂಕ್ ಗ್ಯಾರಂಟಿ 300 ರೂಪೀಸು, ಈ ಬ್ಯಾಂಕ್ ಗ್ಯಾರಂಟಿ 200 ರೂಪೀಸ್ ಅನ್ನೋದನ್ನ ಗಮನಿಸಬೇಕು. ಇನ್ನು 59ನೇ ಪ್ರಶ್ನೆ, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಪ್ರಶ್ನೆಯನ್ನು ಸ್ವಲ್ಪ ಗಮನಿಸಿ.
ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಬೌಟ್ ದ ಸ್ಟೇಟ್ ಫಿನಾನ್ಸ್ ಕಮಿಷನ್. ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಂದ್ರೆ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕನ್ನಡದಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಂಗ್ಲಿಷಲ್ಲಿ ತಪ್ಪ್ಯಾವ್ಯಾವ ಇದಾವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಕನ್ನಡ ತರ್ಜುಮೆ ಪ್ರಾಬ್ಲಮ್ಮು. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು, ನೋಡೋಣ. ಒಟ್ಟಾರೆಯಾಗಿ ಇಂಗ್ಲಿಷನ್ನೇ ನಾವು ಫೈನಲ್ ಆಗಿ ತೆಗೆದುಕೊಳ್ಳೋಣ, ಯಾಕಂದ್ರೆ ಅವರು ಹೇಳಿರ್ತಾರೆ ಇಂಗ್ಲಿಷೇ ಫೈನಲ್ಲು ಅಂತ. ಹಾಗಾಗಿ ಕನ್ನಡದಲ್ಲಿ ಯಾವ್ಯಾವ ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ, ಇಂಗ್ಲಿಷಲ್ಲಿ ಯಾವ್ಯಾವ ತಪ್ಪಾಗಿದ್ದಾವೆ ಅಂತ ಕೇಳಿದ್ದಾರೆ. ಮತ್ತು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಕೆಳಗಡೆ, ಒಂದು ವೇಳೆ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಇಂಗ್ಲಿಷನ್ನೇ ಫೈನಲ್ ಆಗಿ ತೆಗೆದುಕೊಳ್ಳಿ, ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಇಂಗ್ಲಿಷನ್ನೇ ತೆಗೆದುಕೊಳ್ತೀನಿ ಇಲ್ಲಿ. ಸೊ ಬಿ ಅಂಡ್ ಡಿ ತಪ್ಪಾಗಿದ್ದಾವೆ. ಬಿ ಅಂಡ್ ಡಿ ತಪ್ಪಾಗಿದ್ದಾವೆ. ಎ ಸರಿಯಾಗಿದೆ. ಏನು ಎ ಸರಿಯಾಗಿದೆ? ಕರ್ನಾಟಕ ಸರ್ಕಾರವು ನಗರ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಅಂಡ್ ಪಂಚಾಯತ್ ರಾಜ್ ಸಂಸ್ಥೆಗಳ ಆರ್ಥಿಕ ಸ್ಥಿತಿಯನ್ನು ಪುನರಾವಲೋಕಿಸಿದ ನಂತರ ಸಂಪನ್ಮೂಲಗಳ ವಿಭಜನೆ ಹಾಗೂ ಹಂಚಿಕೆಯ ಬಗ್ಗೆ ಶಿಫಾರಸುಗಳನ್ನು ಪ್ರಕಟಿಸಲು 5ನೇ ಹಣಕಾಸು ಆಯೋಗವನ್ನು ರಚಿಸಲಾಗಿದೆ. ಇದು ಸರಿ ಇದೆ. ಆದರೆ ಇದರ ಅಧ್ಯಕ್ಷರು ಮಾಜಿ ಸಂಸದರು ನಾರಾಯಣ ಅವರ ಹೆಸರು ಏನಲ್ಲಪ್ಪ, ನಾರಾಯಣ ಗೌಡ್ರ, ನಾರಾಯಣ ಸ್ವಾಮಿರವರು. ಕರೆಕ್ಟ್. ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು. ಅವರೇ ಅಧ್ಯಕ್ಷರಾಗಿದ್ದಾರೆ 5ನೇ ಹಣಕಾಸು ಆಯೋಗಕ್ಕೆ. ಇಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಮೊಹಮ್ಮದ್ ಸನಾವುಲ್ಲರ್ ಅವರು ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ತಪ್ಪು. ಅವರು ಸದಸ್ಯರಾಗಿದ್ದಾರೆ ಸನಾವುಲ್ಲರ್ ಅವರು, ಗಮನಿಸಬೇಕು. ಮತ್ತು ಡಿ ಯಾಕೆ ಸರಿ ಅಂದ್ರೆ, ಅಲ್ಲ, ಡಿ ಯಾಕೆ ತಪ್ಪು ಅಂದ್ರೆ ಅನುಚ್ಛೇದ 243 ಅಲ್ಲ, ಐ ಅಂತೆ ಅದು. ಇನ್ನು ಸಿ ಸರಿ. ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯತಿಗಳಿಗೆ ನಿಗದಿ ಮಾಡಬಹುದಾದ ವಿನಿಯೋಗ ಮಾಡಬಹುದಾದ ತೆರಿಗೆಗಳು ಸುಂಕಗಳನ್ನ ಸಹ ನಿರ್ಧರಿಸುತ್ತೆ. ಹಾಗಾಗಿ ನಮ್ಮ ಬಜೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ ನಾನು ನೋಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, 481, 82, 83, 85 ಅಲ್ಲಿ ಡಿಸ್ಕಷನ್ ಮಾಡಿದ್ದೆ. ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹಂಚಿಕೆ ಮಾಡಬೇಕಾದ ಅನುದಾನ ಸೂತ್ರಗಳ ಬಗ್ಗೆ ಅಧ್ಯಯನ ನಡೆಸಿ ಸೂಕ್ತ ಶಿಫಾರಸು ಮಾಡಲು 5ನೇ ರಾಜ್ಯ ಹಣಕಾಸು ಆಯೋಗವನ್ನ ರಚಿಸಲಾಗಿದೆ ಅಂತ ಕೂಡ ಹೇಳಿದ್ವಿ. ಕರ್ನಾಟಕದ ಆಯವ್ಯಯದ ಬಗ್ಗೆ ಹೋಗಿ ನೋಡಬಹುದು. ಮತ್ತು ಕೆಎ ನಡೆಸಿದ 13/7/2024 ಜಿಕೆ ಪೇಪರ್ ಅಲ್ಲೂ ಕೂಡ 48ನೇ ಪ್ರಶ್ನೆಯಲ್ಲಿ 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ ನಾರಾಯಣ ಸ್ವಾಮಿರವರು ಅಂತ ಹೇಳ್ತಾ, ಜೊತೆಗೆ ಅಲ್ಲಷ್ಟೇ ಅಲ್ಲ ನೋಡಿ, 3-4 ಸಲ ಡಿಸ್ಕಷನ್ ಮಾಡಿದ್ದೀನಿ. ಕರ್ನಾಟಕದ ಪ್ರಮುಖ ಪ್ರಚಲಿತ ಘಟನೆಗಳ ಅಕ್ಟೋಬರ್ 2023 ಪಾರ್ಟ್ 5 ಅಲ್ಲಿ 3ನೇ ಪ್ರಶ್ನೆ ಹೋಗಿ ನೋಡಿ, 5ನೇ ಹಣಕಾಸು ಆಯೋಗ ಸಿ ನಾರಾಯಣ ಸ್ವಾಮಿ ಅಧ್ಯಕ್ಷರು ಅಂತ ಕೂಡ ಮಾತಾಡಿದ್ವಿ. ಸಿ ನಾರಾಯಣ ಸ್ವಾಮಿರವರು. ಇಷ್ಟು. ಅದರ ಸದಸ್ಯರಾಗಿ ಮೊಹಮ್ಮದ್ ಸನಾವುಲ್ಲಾ, RS ಪೋಂಡೇರವರು ಅಂತ ಕೂಡ ಇತ್ತು. ಮಾಜಿ ಸಂಸದ ಸಿ ನಾರಾಯಣ ಸ್ವಾಮಿರವರು ಕರ್ನಾಟಕದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಅವರು ವರದಿಯನ್ನು ಕೂಡ ಕೊಟ್ಟಿದ್ರು ನೋಡಿ. ಸನಾವುಲ್ಲಾರವರು ಮೆಂಬರು, ಅಧ್ಯಕ್ಷರು ಸಿ ನಾರಾಯಣ ಸ್ವಾಮಿ. ಹಾಗಾಗಿ ಯಾವ್ಯಾವ ಹೇಳಿಕೆ ಏನೇನು 243 ಐ ಸಂಬಂಧಿಸಿದೆ, ಕೆ ಅಲ್ಲ ಅನ್ನೋದು ಮೋಸ್ಟ್ಲಿ ಸ್ವಲ್ಪ ಡೀಪ್ ಆಗಾಯ್ತು. ಇರ್ಲಿ. 60ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಗಳು ಕಬಿ ಪ್ರೋಗ್ರಾಮ್ ಬಗ್ಗೆ, ಕರ್ನಾಟಕ ಬ್ರೈನ್ ಹೆಲ್ತ್ ಕೇರ್ ಇನಿಷಿಯೇಟಿವ್ ಬಗ್ಗೆ, ಇನಿಷಿಯೇಟಿವ್ ಲಾಂಚ್ ಬೈ ದ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವ ಹೇಳಿಕೆಗಳು ಸರಿ ಅಂದ್ರೆ ACD ಸರಿ, ACD ಸರಿ, CB ತಪ್ಪು. 33 ಬ್ರೈನ್ ಕ್ಲಿನಿಕ್ಗಳಂತೆ ಇಲ್ಲ. ಬದಲಾಗಿ ಕಬಿ ಅಂದ್ರೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಇಸ್ ಅನ್ ಇನಿಷಿಯೇಟಿವ್ ಲಾಂಚ್ ಬೈ ದ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್. ಹೌದು, 2022 ಜುಲೈ 22ರಂದು ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ, ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾನಸಿಕ ರೋಗಗಳು, ದೇಹ ವಿಕಾರಗಳ ವ್ಯತೆ ಇರ್ತಕ್ಕಂಥ ಜನರಿಗೆ ಸಹಾಯ ಮಾಡೋದಕ್ಕೆ ಅಂದ್ರೆ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇರ್ತಕ್ಕಂಥವರಿಗೆ ಅನುಕೂಲ ಮಾಡೋದಕ್ಕೆ ಕಬಿ ಎನ್ನುವ ಪ್ರೋಗ್ರಾಮ್ ಅನ್ನು ತಂದಿದ್ರು, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಪ್ರೋಗ್ರಾಮ್. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡ್ಬೋದು. ಓಕೆ, ನೆಕ್ಸ್ಟ್ 61 ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಯಾವುದ್ರ ಬಗ್ಗೆ ಅಂದ್ರೆ ಇದು ಪೇರೆಂಟಲ್ ಲೀವ್ ಬಗ್ಗೆ. ಸೊ 61ಕ್ಕೆ ಬಿ ಮತ್ತು ಸಿ ಮಾತ್ರ ಇನ್ಕರೆಕ್ಟ್ ಆಗಿದ್ದೇವೆ, ತಪ್ಪಾಗಿರೋದು. ಬಿ ಮತ್ತು ಸಿ ತಪ್ಪು, ಬಿ ತಪ್ಪು, ಸಿ ತಪ್ಪು. ಎ ಸರಿ, ಡಿ ಸರಿ. ಅಂದ್ರೆ 180 ದಿನಗಳ ಪಿತೃತ್ವ ರಜೆಯನ್ನ ಸಿಂಗಲ್ ಪೇರೆಂಟ್ ಇರ್ತಕ್ಕಂತಹ ಪುರುಷರಿಗೂ ಕೂಡ ಕೊಡ್ತಾರಂತೆ. ಈಗ ಒಬ್ಬ ಮಹಿಳೆ ಮಗು ಆದಾಗ 180 ದಿನಗಳನ್ನ ಕೊಡ್ತಾರೆ, ಸೊ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ ಹೆಂಡತಿ ಅಥವಾ ಆತನ ಹೆಂಡತಿ ಏನೋ ಕಾರಣಗಳಿಂದಾಗಿ ತೀರ್ಕೊಂಡಿರ್ಬೋದು ಅಥವಾ ಡೈವರ್ಸ್ ಆಗಿರ್ಬೋದು, ಅಂತವರಿಗೆ ಆತ ತನ್ನ ಮಗುವಿನ ಪೋಷಣೆಗಾಗಿ 180 ದಿನ ಕೊಡ್ತಾರಂತೆ. ಇತ್ತೀಚಿನ
ಆರ್ಡರ್ ಪ್ರಕಾರ ಸರಿಯಾಗಿದೆ. ಇದರಲ್ಲಿ ಇಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಗವರ್ನಮೆಂಟ್ ಅಂಡ್ ಪ್ರೈವೇಟ್ ಅಂದ್ರೆ ತಪ್ಪಾಗುತ್ತೆ, ಪ್ರೈವೇಟ್ ಎಂಪ್ಲಾಯೀಸಿಗಿಲ್ಲ. ಸಿಂಗಲ್ ಮೇಲ್ ಪೇರೆಂಟ್ ಡಸಂಟ್ ಇನ್ಕ್ಲೂಡ್ ಡೈವೋರ್ಸೀಸ್ ಅಂದ್ರೆ ಇದು ತಪ್ಪಾಗುತ್ತೆ. ಡೈವೋರ್ಸಿ ಅಂದ್ರೆ ನಾವೇನಂತೀವಿ ವಿದುರರಲ್ಲ, ಡೈವರ್ಸ್ ಆಗಿರ್ತಕ್ಕಂಥ ಪುರುಷರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗಲ್ಲ ಅಂತ ಕೊಟ್ಟಿದ್ರೆ ಆಗುತ್ತೆ. ಹಾಗಾಗಿ ಇದು ಸಿ ತಪ್ಪಾಗುತ್ತೆ, ಕರೆಕ್ಟ್. ಅದೇ ತರ ಈ ರಜಾವಧಿ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಆತ ಡೈವರ್ಸಿ ಆಗಿದ್ದ, ಆತನಿಗೆ 6 ತಿಂಗಳು ರಜೆ ಕೊಟ್ಟರು. 6 ತಿಂಗಳು ರಜೆ ಸ್ಟಾರ್ಟ್ ಮಾಡಿದ, 1 ದಿನ ಆಯ್ತು, 2 ದಿನ ಆಯ್ತು, 3 ತಿಂಗಳಾಯ್ತು, ಆತ ಮರುಮದುವೆ ಆದ ನಂತರ ಆ ಮರುಮದುವೆಯಾದ ನಂತರದಿಂದ ರಜೆ ಕಟ್ ಆಗ್ಬಿಡುತ್ತೆ. ನೋಡಪ್ಪ ನೀವು ಡೈವರ್ಸಿ ಅಂತ ಹೇಳಿದೆ, ಮದುವೆ ಆಗ್ಬಿಟ್ಟಿಯಲ್ಲ, ನೀನು ರಜೆ ಕಟ್ಟು ಬಾ ಆಫೀಸ್ಗೆ ಅಂತ ಕರಿತಾರೆ. ಹಾಗಾಗಿ ಪೆಟರ್ನಿಟಿ ಲೀವ್ ಬಗ್ಗೆ 6 ಮಂತ್ ಇದೆ. ಅನ್ಮ್ಯಾರಿಡ್ ಪೀಪಲ್, ಡೈವರ್ಸ್ಡ್ ಮೆನ್ನು, ವಿಡೋವರ್ಸ್ಗೂ ಕೂಡ ಇದು ಅವಕಾಶ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಡೀಟೇಲ್ಸ್ ಕೂಡ ಇದೆ, ನೋಡಬಹುದು. 62ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ಫ್ಯಾಕ್ಟರೀಸ್ ಆಫ್ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ 2023? ಕರ್ನಾಟಕದ ಕಾರ್ಖಾನೆಗಳ ತಿದ್ದುಪಡಿ ಕಾಯ್ದೆ 2023ಕ್ಕೆ ಸಂಬಂಧಿಸಿದಂತೆ 4 ಹೇಳಿಕೆಗಳಲ್ಲಿ ಬಿ, ಡಿ ಸರಿಯಾಗಿದ್ದಾವೆ. ಬಿ ಮತ್ತು ಡಿ ಸರಿ. ಅಂದ್ರೆ ಓವರ್ ಟೈಮ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಎ ಮ್ಯಾಕ್ಸಿಮಮ್ 48 ಅವರ್ಸ್ ಅಂತ ಹೇಳಿದ್ದಾರೆ. ಒಂದು ವಾರದಲ್ಲಿ 48 ಗಂಟೆಗಳವರೆಗೂ ನಾವು ಕೆಲಸದ ಸಮಯವನ್ನು ನೀವು ಕೊಡಬಹುದು ಫ್ಯಾಕ್ಟರಿಗಳು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಡಿ ಹೇಳಿಕೆ ಕೂಡ ಸರಿ. ಎ, ಬಿ ತಪ್ಪಾಗುತ್ತೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯಪತ್ರ, ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್, ಫ್ಯಾಕ್ಟರೀಸ್ ಆಕ್ಟ್ 2023 ಪ್ರಕಾರ ಇದರಲ್ಲಿ 48 ಅವರ್ಸ್ ವರೆಗೂ ವರ್ಕ್ ಅನ್ನ ಕೊಡಬಹುದು ಒಂದು ವಾರದಲ್ಲಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡಬಹುದು. ಈ ರೀತಿಯಾಗಿ ಒಟ್ಟಲ್ಲಿ ನೋಡಿ, ಅಮೆಂಡ್ಮೆಂಟ್ ಆಕ್ಟ್ ಗಳನ್ನ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಅದನ್ನು ಕೂಡ ತರ್ತೀವಿ. ಒಂದು ಈ ಸ್ಟ್ಯಾಂಪ್ ಬಗ್ಗೆ ಆಯ್ತು, ಸ್ಟ್ಯಾಂಪ್ ಅಮೆಂಡ್ಮೆಂಟ್ ಆಕ್ಟ್. ಇನ್ನೊಂದು ಫ್ಯಾಕ್ಟರೀಸ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಕೂಡ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಕವರ್ ಮಾಡೋಣ. ಯಾಕಂದ್ರೆ ಅಮೆಂಡ್ಮೆಂಟ್ಗಳನ್ನ ಬಹಳ ತರ್ತಾ ಇರ್ತಾರೆ. ಒಂದೊಂದು ಸೆಷನ್ ಆದ್ರೆ ಒಂದು 20-30 ಅಮೆಂಡ್ಮೆಂಟ್ ತರ್ತಿರ್ತಾರೆ. ಎಲ್ಲವನ್ನು ಹೇಳಕ್ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಇರ್ಲಿ, ನಾವು 100 ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಒಂದಷ್ಟು ಸಾಲ್ವ್ ಮಾಡ್ಕೊಂಡ್ರೆ ನಮಗೆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಇನ್ನು 65, ಈ ಸಹಮತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ? ಇನ್ಕರೆಕ್ಟ್. ಓಕೆ, ಸೊ ಮೇಲಿನ ಯಾವುದೇ ಹೇಳಿಕೆಗಳು ತಪ್ಪಿಲ್ವಂತೆ ಕೀ ಆನ್ಸರ್ ಪ್ರಕಾರ. ಅಂದ್ರೆ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಅಂದ್ರೆ ಈ ಸಹಮತಿಯಲ್ಲಿ ಕರ್ನಾಟಕ ಸರ್ಕಾರ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಒಂದಿಗೆ, ರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಕೇಂದ್ರದೊಂದಿಗೆ ಈ ರೀತಿಯ ಒಂದು ಅಭಿವೃದ್ಧಿಪಡಿಸಿದ ಈ ಸಹಮತಿ. ಅದರಲ್ಲಿ ನಾವು ಡೀಟೇಲ್ಸ್ ಅನ್ನ ಹಾಕ್ತಿವಿ. ಆ ಡೀಟೇಲ್ಸ್ ಅನ್ನ ಸರ್ಕಾರ ರಕ್ಷಿಸುತ್ತೆ. ಈ ಸಹಮತಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. ಓಕೆ, ಈ ಸಹಮತಿ ಬಗ್ಗೆ ನೋಡೋಣ ಒಂದ್ಸಲ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇನ್ನು 68, ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಎಲ್ಲೋ ಒಂದ್ ಕಡೆ ನಾನು ಡಿಸ್ಕಷನ್ ಮಾಡಿದ ಕರೆಂಟ್ ಅಫೇರ್ಸ್ ನನಗೆ ಸಿಗ್ಲಿಲ್ಲ. ಕರ್ನಾಟಕದ ಫ್ಯಾಕ್ಟ್ ಚೆಕ್ ಬಗ್ಗೆ 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವಂತೆ. ನೋಡಿ, ರೆಸ್ಪಾನ್ಸಿಬಲ್ ಫಾರ್ ಫ್ಯಾಕ್ಟ್ ಚೆಕಿಂಗ್, ಪ್ರಪೋಸ್ ಸ್ಟ್ರಕ್ಚರ್ ಆಫ್ ಫ್ಯಾಕ್ಟ್ ಚೆಕಿಂಗ್ ಯೂನಿಟ್. ಅಂದ್ರೆ ಈಗ ಏನಾಗುತ್ತೆ, ಯಾವುದೋ ಒಂದು ಮಾಹಿತಿ ನಮಗೆ ವಾಟ್ಸಪ್ ಅಲ್ಲಿ ಬಂದ್ಬಿಡುತ್ತೆ, ಅದು ಸರಿನಾ ತಪ್ಪಂತ ನಮಗೆ ಗೊತ್ತಾಗಲ್ಲ. ಅದು ಯಾರೋ ಏನೋ ಕಳ್ಳರು ಬಂದಿದ್ದಾರೆ, ಅದಾಯ್ತು ಇದಾಯ್ತು ಅಂದ್ಬಿಟ್ಟು ಎಲ್ಲೋ ಸಾಯಿಸ್ಬಿಟ್ರಂತೆ. ಮಕ್ಕಳನ್ನ ಎತ್ಕೊಂಡು ಹೋಗೋರು ಬಂದಿದ್ದಾರೆ, ಬಹಳ ಕೇರ್ಫುಲ್ ಆಗಿರಿ ಅಂತ ಎಲ್ಲೋ ಹೇಳಿದ್ರು. ಅವ್ನು ಯಾರೋ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇದ್ದಂತೆ, ಅವ್ನ ಮಕ್ಕಳು ಕಳ್ಳ ಅಂದ್ಬಿಟ್ಟು ಒಡೆದು ಸಾಯಿಸ್ಬಿಟ್ರಂತೆ. ಇಂಥವು ನಡೀತಾ ಇರ್ತವೆ. ಅವು ಸರಿಯಾದ ಮಾಹಿತಿ ಹೌದಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಫ್ಯಾಕ್ಟ್ ಚೆಕ್ ಟೀಮ್ ಅನ್ನ ತಂದಿದ್ದಾರೆ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳು ಮತ್ತು ತಪ್ಪು ಮಾಹಿತಿಯನ್ನು ಎದುರಿಸಲು ಫ್ಯಾಕ್ಟ್ ಚೆಕ್ ಯೂನಿಟ್ ಅನ್ನು ಸ್ಥಾಪಿಸಲಾಗಿದೆ. ಸರಿಯಾಗಿದೆ. 4 ಫರ್ಮ್ಗಳನ್ನು ಒಳಗೊಂಡಿರುವ ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟ್ IDTU ಇರುತ್ತದೆ. ಅದು ತಪ್ಪು ಮಾಹಿತಿಯನ್ನು ಗುರುತಿಸುವಲ್ಲಿ ಯೂನಿಟ್ಗೆ ನೆರವಾಗುತ್ತೆ. ಮಾಹಿತಿ ತಂತ್ರಜ್ಞಾನ ಇಲಾಖೆ, IT ಮಿನಿಸ್ಟ್ರಿ ಮತ್ತು ಗೃಹ ಆಡಳಿತ ಇಲಾಖೆ ನಡುವಿನ ಸಹಯೋಗದೊಂದಿಗೆ ಯೂನಿಟ್ ಅನ್ನು ತಂದಿದೆ. ಸರಿಯಾಗಿದೆ. ಮತ್ತು ಒಂದು ಹೇಳಿಕೆ ತಪ್ಪಾಗಿದೆ ಅಂತ ಯಾವುದಂತ ಬಹಳ ಕಷ್ಟ ಇದೆ. ಇರ್ಲಿ, ನೋಡೋಣ ಅದ್ರ ಬಗ್ಗೆ ಮತ್ತಷ್ಟು. ಫ್ಯಾಕ್ಟ್ ಚೆಕ್ ತಂಡ ಇರುತ್ತೆ, ಅನಾಲಿಟಿಕ್ಸ್ ತಂಡ ಇರುತ್ತೆ, ಕೆಪಾಸಿಟಿ ಬಿಲ್ಡಿಂಗ್ ತಂಡ ಇರುತ್ತಂತೆ. ಸೊ ಹೀಗೆ ಒಂದಷ್ಟು ಮಾಹಿತಿ ಕೂಡ ಇದೆ. ಇನ್ನು 69ನೇ ಪ್ರಶ್ನೆಯಲ್ಲಿ ಮತ್ತೊಂದು ಕರೆಂಟ್ ಅಫೇರ್ಸ್ ಇದೆ. ಕೆಳಗಿನ ಯಾವ ಕನ್ನಡ ಕಾವ್ಯಕ್ಕಾಗಿ ಶ್ರುತಿ BR ಅವರು 2024 ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರವನ್ನ ಪಡೆದಿದ್ದಾರೆ? ಶ್ರುತಿ BR ಬಗ್ಗೆ ಮಾತಾಡಿದೀವ, ಅವರ ಒಂದು ಕೃತಿ ಬಗ್ಗೆ ಮಾತಾಡಿದೀವ ಅಂದ್ರೆ ಜೀರೋ ಬ್ಯಾಲೆನ್ಸ್ ಬಗ್ಗೆ ಕ್ಲಾಸ್ ನಂಬರ್ 571 ಜೂನ್ 2024 ಪಾರ್ಟ್ 8 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಹೋಗಿ ನೋಡಿದ್ರೆ ಕ್ವಶನ್ ನಂಬರ್ 4 ಅಲ್ಲಿ ಶ್ರುತಿ BR ಕೃಷ್ಣಮೂರ್ತಿ ಬೆಳಗೆರೆಗೆ ಕೇಂದ್ರ ಸಾಹಿತ್ಯ ಯುವ ಮತ್ತು ಬಾಲ ಪುರಸ್ಕಾರ.
ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ 2024ನೇ ಸಾಲಿನ ಯುವ ಪುರಸ್ಕಾರ ಶ್ರುತಿ BR ಅವರ ಕವನ ಸಂಕಲನ ಜೀರೋ ಬ್ಯಾಲೆನ್ಸ್ಗೆ ಅಂತ, ಜೊತೆಗೆ ಬಾಲ ಸಾಹಿತ್ಯ ಪುರಸ್ಕಾರ ಚೂ ಮಂತ್ರಯ್ಯನ ಕಥೆಗಳು ಎನ್ನುವ ಕೃತಿಗೆ ಕೃಷ್ಣಮೂರ್ತಿ ಬೆಳಗೆರೆ ಅವರವರಿಗೆ ಅಂತ ಮಾತಾಡಿದ್ವಿ. ಮತ್ತೆ ಹೇಳಕ್ ಹೋಗಲ್ಲ ನಾನು, ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್, ಎಷ್ಟು ಪ್ರೈಸ್ ಮನಿ ಯಾವಾಗಿಂದ ಕೊಡ್ತಾ ಇದ್ದಾರೆ, ಜೀರೋ ಬ್ಯಾಲೆನ್ಸು, ನೆಲದ ಕರುಣೆಯ ದಾನಿ ಯಾವಾಗಿಂದು, ಅದೇ ರೀತಿಯಾಗಿ ಮತ್ತಷ್ಟು ಡೀಟೇಲ್ಸ್ ಇದೆ. ಸೊ ಶ್ರುತಿ BR ಜೀರೋ ಬ್ಯಾಲೆನ್ಸ್. 70ನೇ ಪ್ರಶ್ನೆ, ನೀತಿ ಆಯೋಗವು ಈ ಕೆಳಗಿನ ಯಾವ ವಿಷಯ ಥೀಮ್ಗಳನ್ನು ಬಳಸಿ ಕರ್ನಾಟಕದ ರಾಯಚೂರು ಯಾದಗಿರಿ ಜಿಲ್ಲೆಗಳನ್ನು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಸೇರಿಸಿಕೊಂಡಿದೆ? ADP ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ABP ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಒಂದು 8 ಬಾರಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮತ್ತು ಬ್ಲಾಕ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ, ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಇಡೀ ದೇಶದ ಕೆಲವೊಂದು ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ರಾಯಚೂರು ಯಾದಗಿರಿ ಜಿಲ್ಲೆಗಳನ್ನ ಮಹತ್ವಾಕಾಂಕ್ಷಿ ಜಿಲ್ಲೆಗಳಂತ ಗುರುತಿಸಿದ್ದಾರೆ. ಯಾವ ಥೀಮಿನ ಅಡಿಯಲ್ಲಿ ಅಂತ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಕಷ್ಟ ಆಯ್ತು. ಸರಿಯಾದ ಉತ್ತರ ಥೀಮ್ ABD ಅಂತೆ, ಅಂದ್ರೆ ಆರೋಗ್ಯ ಪೋಷಣೆ, ಹೆಲ್ತ್ ಅಂಡ್ ನ್ಯೂಟ್ರಿಷನ್, B ಕೃಷಿ ಜಲಸಂಪನ್ಮೂಲಗಳು, ಮತ್ತು D ಶಿಕ್ಷಣದ ಕ್ಯಾಟಗರಿಯಲ್ಲಿ ನಮ್ಮ ರಾಯಚೂರು ಯಾದಗಿರಿಗಳನ್ನ ಸೇರಿಸಿಕೊಂಡಿದ್ದಾರೆ. ಸೊ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಮತ್ತು ನೀತಿ ಆಯೋಗದ ಪ್ರಕಾರ ಆರೋಗ್ಯ ಪೋಷಣೆ ಸುಧಾರಣೆಯಲ್ಲಿ ಯಾದಗಿರಿ ಜಿಲ್ಲೆ, ಕರ್ನಾಟಕ ಮತ್ತು ರಾಯಚೂರು ಜಿಲ್ಲೆಗಳನ್ನು ಸೇರಿಸಿಕೊಂಡಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಮತ್ತು 71ನೇ ಪ್ರಶ್ನೆ, 2021ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಮೆದುಳು ಜ್ವರ ಮೆನಿಂಗಿಟಿಸ್ ರೋಗವನ್ನು 2030ರ ವೇಳೆಗೆ ನಿವಾರಿಸುವ ವಿಶ್ವ ಪ್ರಯತ್ನ ಜಾರಿಗೆ ತಂದಿತ್ತು. ಈ ರೋಗಕ್ಕೆ ಕೆಳಗಿನ ಯಾವ ಪ್ರತಿಜೀವಿಕೆಗಳು ಅಂದ್ರೆ ಆಂಟಿಬಯೋಟಿಕ್ಸ್ ಯಾವ್ಯಾವ ಅಂತ ಹೇಳಿದರೆ ಸರಿಯಾದ ಉತ್ತರ ಪೆನ್ಸಿಲಿನ್, ಆಂಪಿಸಿಲಿನ್ ಮತ್ತು ಸೆಫ್ಟ್ರಿಯಾಕ್ಸಿಯೋನ್ ಅಂತೆ. ಇದನ್ನ 2030ರ ವೇಳೆಗೆ ಆಫ್ರಿಕಾದಾದ್ಯಂತ ಯಾವ ರೋಗ ಲಸಿಕೆಯನ್ನು ಸೇರಿಸಲಿ USD 1.5 ಶತಕೋಟಿ ಅಂತ ಏನೋ ಮಾತಾಡಿದ್ವಿ. ಬ್ಯಾಕ್ಟೀರಿಯಲ್ ಮೆನಿಂಗೈಟಿಸ್ ಅಂತ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ಯಾವ ಆಂಟಿಬಯೋಟಿಕ್ಸ್ ಅಂತ ಹೇಳಿದರೆ ಈ 3 ಅನ್ನೋದು ಕೆಲವೊಂದ್ಸಲ ಕಷ್ಟ ಆಗುತ್ತೆ, ಇರ್ಲಿ ಅಂತ ಹೇಳ್ತಾ ಒಟ್ಟಾರೆಯಾಗಿ KS 2024 ಪ್ರಿಲಿಮ್ಸ್ ಪೇಪರ್ನ 23 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಬಜೆಟ್ ಪ್ರಶ್ನೆಗಳು, ಎಕನಾಮಿಕ್ ಸರ್ವೆ ಪ್ರಶ್ನೆಗಳು ಕೂಡ ಡಿಸ್ಕಷನ್ ಆಯಿತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬೇರೆ ಎಲ್ಲ ವಿಡಿಯೋಸ್ ಇದಾವೆ ನೋಡಿ. ಜೊತೆಗೆ ಈ ಎಲ್ಲ ವರ್ಕಿಗೆ ನಿಮ್ಮ ನಾಲೆಜ್ ಹೆಚ್ಚಿಗೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಸಪೋರ್ಟನ್ನು ಕೂಡ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನೋಡಿದ್ರಿ, ಜೊತೆಗೆ ಇನ್ನೊಂದು ವಿಡಿಯೋ, ಇಂದಿನ ವಿಡಿಯೋನು ಕೂಡ ನೋಡಿ. ಯಾವ ವಿಡಿಯೋ ಅಂದರೆ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಮೇಲಿನ ಡಿಸ್ಕಷನ್ 618, ಇದು 619. ಮುಂದೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟು ಮತ್ತು ಪೇಪರ್ 1 ಕೂಡ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.